सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। जन्माद्यस्य यतोऽन्वयादितरतः चार्त्वेष्वभिघ्नस्वराट् तेने ब्रह्महृदयादिकवये मुह्यन्ति यत्सूरयः। तेजो वारिमृदां यथा विनिमयः यत्र त्रिसर्गो मृषा दाम्ना स्वेन सदा निरस्तकुहकम् सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಶ್ರೀಕೃಷ್ಣ, ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಶ್ರೀಮದ್ ಭಾಗವತಂನ ಪ್ರಹ್ಲಾದ ಚರಿತ್ರೆಯನ್ನು ಅಧ್ಯಯನ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಬಾಲಕ ಪ್ರಹ್ಲಾದ ತನ್ನ ಸ್ನೇಹಿತರು ಅಸುರ ಬಾಲಕರಿಗೆ ಉಪದೇಶ ಮಾಡುವಂತಹ ಸಂದರ್ಭ. ತೇತು ತತ್ ಗೌರವಾತ್ ಸರ್ವೋತ್ಯಕ್ತ ಕ್ರೀಡಾ ಪರಿಚ್ಛದಾಃ ಬಾಲಾನ ದೂಷಿತಾದೀಯಃ ದ್ವಂದ್ವಾರಾಮೇರಿತೇ ಹಿತೈಃ. ಗುರುಕುಲದಲ್ಲಿ, ಆಶ್ರಮದಲ್ಲಿ ಯಾವುದೋ ಕೆಲಸದ ನಿಮಿತ್ತ ಗುರುಗಳು ಆಶ್ರಮವನ್ನ ಬಿಟ್ಟು ಹೊರಹೋದಾಗ ಅಲ್ಲಿ ಬಾಲಕರಿಗೆ ಆ ಒಂದು ಸಮಯ ಆಟದ ಸಮಯವಾಗಿ ಕಂಡುಬರುತ್ತೆ. ಅಲ್ಲಿ ಪಾಠ, ಪ್ರವಚನ, ಬೋಧನ ಇತ್ಯಾದಿ ಯಾವ ಕ್ರಮಗಳು ಇಲ್ಲದೆ ಇರೋದ್ರಿಂದ ಅವರು ಆ ಸಮಯವನ್ನ ಆಟಕ್ಕಾಗಿ ಉಪಯೋಗಿಸ್ಕೊತಾ ಇರ್ತಾರೆ. ಪ್ರತಿ ಸಲ ಇಂತಹ ಸಮಯದಲ್ಲಿ ಅಸುರ ಬಾಲಕರು ಪ್ರಹ್ಲಾದನನ್ನ ಆಟಕ್ಕೆ ಕರೀತಾ ಇರ್ತಾರೆ. ಆದರೆ ಈ ಒಂದು ದಿನ, ಈ ಒಂದು ವಿರಾಮದ ಸಮಯದ ಅವಕಾಶವನ್ನ ಪ್ರಹ್ಲಾದನೆ ಉಪಯೋಗಿಸಿಕೊಂಡು ತನ್ನ ಸ್ನೇಹಿತರನ್ನ, ಅಸುರ ಬಾಲಕರನ್ನ ತನ್ನ ಬಳಿಗೆ ಬರುವಂತೆ ಅವ್ರನ್ನ ಕರೀತಾನೆ. ಆ ಸಮಯದಲ್ಲಿ ಅವರು ಆಟ ಆಡಬೇಕು ಅಂತ ಇಟ್ಕೊಂಡಂತಹ ಎಲ್ಲಾ ಸಾಮಗ್ರಿಗಳನ್ನ ಆ ಬಾಲಕರು ಅಲ್ಲಲ್ಲಿಯೇ ಬಿಟ್ಟು ಓಡಿ ಬರ್ತಾರೆ ಪ್ರಹ್ಲಾದನ ಬಳಿಗೆ. ಅವೆಲ್ಲ ಆಟದ ಸಾಮಗ್ರಿಗಳೆಲ್ಲವನ್ನ ಬಿಟ್ಟು ಪ್ರಹ್ಲಾದನ ಸುತ್ತ ಅವನೇನು ಉಪದೇಶ ಕೊಡ್ತಾನೆ, ಏನ್ ಹೇಳ್ತಾನೆ ಅಂತ ಕೇಳಿಸ್ಕೋಬೇಕು ಅನ್ನೋ ಕಾತರದಿಂದ ಅವನ ಬಳಿ ಬಂದು ಕೂತ್ಕೋತಾರೆ. ಪ್ರಹ್ಲಾದನ ಮೇಲಿದ್ದಂತಹ ಗೌರವದ ಕಾರಣದಿಂದ ಮತ್ತು ಪ್ರಹ್ಲಾದನಲ್ಲಿ ಕಂಡುಬಂದಂತಹ ವರ್ಚಸ್ಸು ಈ ಅಸುರ ಬಾಲಕರಿಗೆ ಅವನೇನೋ ವಿಶೇಷವಾದ ತಿಳುವಳಿಕೆಯನ್ನ ಕೊಡ್ತಾನೆ ಅನ್ನೋ ನಂಬಿಕೆಯಿಂದ, ಆ ಗೌರವದಿಂದ ಪ್ರಹ್ಲಾದ ಕರೆದ ಕೂಡಲೇ ಅವರೆಲ್ಲರೂ ಬಂದು ಅವನ ಸುತ್ತಲೂ ಕೂತ್ಕೋತಾರೆ. ಪ್ರಹ್ಲಾದ ಹೇಳ್ತಾನೆ, ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ತದಂ. ಬಾಲಕ ಪ್ರಹ್ಲಾದನು ಈ ಉಪದೇಶವನ್ನ ಅಸುರ ಬಾಲಕರಿಗೆ ಕೊಡುವ ಮುಂಚೆ ಅವರೆಲ್ಲರನ್ನ ಸೇರಿಸಿ ಕೆಲವು ಹಿತವಾದ ಮಾತುಗಳನ್ನ ಆಡಿ ಅವರನ್ನ ಹುರಿದುಂಬಿಸ್ತಾನೆ. ಅವನ ಮಾತುಗಳನ್ನ ಕೇಳಿ ಅವರೆಲ್ಲರೂ ಸ್ಫೂರ್ತಿಯನ್ನ ಪಡೀತಾರೆ. ಪ್ರಹ್ಲಾದ ಹೇಳ್ತಾನೆ, ಎಲೈ ಬಾಲಕರೇ, ಸ್ನೇಹಿತರೆ, ನಾನು ಹೇಳುವ ಈ ಮಾತುಗಳನ್ನ ಕೇಳಿ. ಮೇ ಶೃಣುತ ವಚೋವಃ ಸರ್ವತಃ ಶಿವಂ. ನಾನು ಹೇಳುವಂತಹ ಮಾತುಗಳನ್ನ ಕೇಳುವುದರಿಂದ ನಿಮಗೆ ಸದಾಕಾಲವೂ ಮಂಗಳ ಉಂಟಾಗತ್ತೆ.
ಪರಮ ಪುರುಷಾರ್ಥ ಅನ್ನುವಂತಹದ್ದು ದೊರಕುತ್ತೆ. ನಿಮಗೆಲ್ಲರಿಗೂ ಶ್ರೇಯಸ್ಸು ಉಂಟಾಗುತ್ತೆ. ಮತ್ತು ಇದು ಸರಿಯಾದ ಸಮಯವಾಗಿದೆ. ಇದೇ ಶುಭಗಳಿಗೆ. ಈ ಸಮಯವನ್ನ ಬಿಟ್ಕೊಡ್ಬಾರದು. ಈಗ ಬಾಲ್ಯ, ನಾವು ಆಟ ಆಡುವಂತಹ ವಯಸ್ಸು, ಮುಂದೆ ನೋಡೋಣ ಅಂತ ಹೇಳಿ ಆಟಗಳಲ್ಲಿ ಆಸಕ್ತರಾಗಿ ಶ್ರೇಯಸ್ಸಿನ ಸಾಧನೆಯನ್ನ ಮುಂದೆ ಹಾಕಬಾರದು. ನನ್ನ ಮತ್ತು ನಿಮ್ಮ ಜೊತೆಯಲ್ಲಿಯೇ ಇದ್ದ ಅನೇಕರುಗಳು ಈಗಾಗಲೇ ಮರಣವನ್ನ ಹೊಂದಿದ್ದಾರೆ. ಅವರೆಲ್ಲರೂ ಸತ್ತು ಹೋಗಿದ್ದಾರೆ. ಆದ್ದರಿಂದ ಶ್ರೇಯಸ್ಸಿನ ಬಗ್ಗೆ, ಸಾಧನೆಯ ಬಗ್ಗೆ ಈ ಒಂದು ಕುರುಡು ವ್ಯಾಮೋಹ, ಕುರುಡುತನವನ್ನ ತೋರಿಸಬಾರದು. ಈ ವಿಚಾರದಲ್ಲಿ ಎಚ್ಚರ ತಪ್ಪಬಾರದು. ನಮಗಿಂತ ಹಿಂದೆ ಈಗಾಗಲೇ ನಮ್ಮದೇ ವಯಸ್ಸಿನ ಅನೇಕ ಬಾಲಕರುಗಳು ಬಾಲ್ಯದಿಂದಲೇ ಪರಮ ಪ್ರಯೋಜನದ ಸಿದ್ಧಿಯನ್ನ ಬಯಸ್ತಾ ಇದ್ರು. ಅವರೆಲ್ಲರೂ ಆತ್ಮಜ್ಞಾನವನ್ನ ಇಷ್ಟಪಡ್ತಾ ಇದ್ರು. ಆದ್ದರಿಂದ ಗುರುಗಳಿಲ್ಲದ ಈ ಸಮಯವನ್ನ ಸರಿಯಾಗಿ ನಾವೆಲ್ಲರೂ ಸೇರಿ ಉಪಯೋಗಿಸಿಕೊಳ್ಳೋಣ. ಈ ವಿರಾಮದ ಸಮಯ ಮುಗಿದು ಮತ್ತೆ ಗುರುಕುಲಕ್ಕೆ ಗುರುಪುತ್ರರು ಬಂದ ನಂತರ ಅವರುಗಳು ಮೋಕ್ಷವನ್ನ ಬಿಟ್ಟು ಉಳಿದ ತ್ರಿವರ್ಗ ಅಂದ್ರೆ ಧರ್ಮ, ಅರ್ಥ ಮತ್ತು ಕಾಮದ ಬಗ್ಗೆ ಮಾತ್ರ ಪಾಠವನ್ನ ಮಾಡ್ತಾರೆ. ದುರಾದೃಷ್ಟವಶಾತ್ ಈ ಪಾಠಗಳು ಅದು ಸಂಸಾರಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಗುರುಗಳು ಅದನ್ನ ಹೇಳಿಕೊಟ್ರು ಕೂಡ ಅದನ್ನು ನಾವು ಗ್ರಹಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದನ್ನ ಗ್ರಹಿಸ್ಕೋಬಾರದು. ಅದರಲ್ಲಿ ನಂಬಿಕೆಯನ್ನ ಇಟ್ಟರೆ ಅನರ್ಥದಲ್ಲಿ ಅರ್ಥವನ್ನ ಹುಡುಕುವ ವ್ಯರ್ಥ ಸಾಹಸವನ್ನ ಮಾಡಿದ ಹಾಗಾಗತ್ತೆ. ಯಾರ ಮಾತುಗಳನ್ನ ಕೇಳಿದರೆ ಅಜ್ಞಾನವೆಂಬ ನಿದ್ರೆಯಿಂದ ಎಚ್ಚರ ಆಗೋದಿಲ್ಲವೋ ಅಂತಹವರ ಮಾತುಗಳನ್ನ ಕೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ದೇವದೇವನಾದ ಶ್ರೀಹರಿಯೇ ನಿಜವಾದ ಸಂಪತ್ತು ಮತ್ತು ವಿಪತ್ತುಗಳಿಗೆ ಆಶ್ರಯನು. ಆದ್ದರಿಂದ ಅವನ ಅನುಗ್ರಹದಿಂದ ಅಜ್ಞಾನವೆಂಬ ವಿಪತ್ತಿನ ಪರಿಹಾರ ಮತ್ತು ಜ್ಞಾನವೆಂಬ ಸಂಪತ್ತಿನ ಲಾಭವನ್ನ ನಾವು ಪಡ್ಕೊಳ್ಳೋಣ. ಆಧ್ಯಾತ್ಮದ ವಿಚಾರ ಈ ರೀತಿ ಇರೋದ್ರಿಂದ ಪರಮ ಜ್ಞಾನಿಯಾದ ಬಾಲಕ ಪ್ರಹ್ಲಾದನು ತನ್ನ ಮಿತ್ರರಾದ ಅಸುರ ಬಾಲಕರನ್ನ ತುಂಬಾ ಪ್ರೇಮದಿಂದ ತನ್ನ ಬಳಿಗೆ ಬರುವಂತೆ ಅವರನ್ನ ಕರೆದು ಅವರನ್ನ ಕುರಿತು ಈ ರೀತಿ ಮಾತನಾಡ್ತಾ ಇದ್ದಾನೆ. ನನ್ನ ಪ್ರೀತಿಯ ಸ್ನೇಹಿತರೆ, ಕೌಮಾರೇ ಆಚರೇ ಭಾಗವತ ಧರ್ಮಾನ್. ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಭಗವಂತನ ಬಗ್ಗೆ ಭಕ್ತಿ ಮತ್ತು ಪ್ರೀತಿಯನ್ನ ಬೆಳೆಸಿಕೊಳ್ಳುವಂತಹ ಭಾಗವತ ಧರ್ಮವನ್ನ ಆಚರಿಸಬೇಕು. ಪ್ರಹ್ಲಾದ ತನಗೆ ಸಿಕ್ಕ ಸಮಯದ ಅವಕಾಶವನ್ನ ಈ ರೀತಿ ಸದುಪಯೋಗ ಪಡಿಸ್ಕೊತಾ ಇದ್ದಾನೆ. ಆಶ್ರಮದಲ್ಲಿ ಈಗ ಗುರುಗಳಿಲ್ಲ. ಈಗ ಈ ಅಸುರ ಬಾಲಕರಿಗೆ ಪ್ರಹ್ಲಾದನೇ ಗುರುವಂತೆ ಉಪದೇಶ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ದುರ್ಲಭಂ ಮಾನುಷಂ ಜನ್ಮ. ಮನುಷ್ಯನಾಗಿ ಜನ್ಮ ಪಡ್ಕೊಳ್ಳುವಂತಹದ್ದು ಅಷ್ಟು ಸುಲಭವಲ್ಲ, ಅದನ್ನ ದುರ್ಲಭ ಅಂತ ಹೇಳ್ತಾ ಇದ್ದಾನೆ. ಎಷ್ಟೋ ಜನ್ಮಗಳ ಪುಣ್ಯದ ಕರ್ಮದಿಂದ ಒಮ್ಮೆ ಮನುಷ್ಯನಾಗಿ ಹುಟ್ಟು ಬರುವಂತಹ ಅವಕಾಶ ಸಿಗತ್ತೆ. ಅಷ್ಟು ಮಾತ್ರ ಅಲ್ಲ, ಅಧ್ರುವಂ. ಇಷ್ಟು ದುರ್ಲಭವಾದ ಮನುಷ್ಯ ಜನ್ಮವನ್ನ ಪಡೆದುಕೊಂಡ ನಂತರ ಆ ಜನ್ಮ ಕೂಡ ಶಾಶ್ವತವಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಈ ಒಂದು ಮಾನವ ಜನ್ಮ ನಾಶವಾಗಬಹುದು. ಆದ್ರಿಂದ ಯಾವಾಗ ಈ ಜನ್ಮ ನಾಶವಾಗುತ್ತೆ ಅನ್ನುವಂತಹ ರಹಸ್ಯ ನಮಗೆ ತಿಳಿಯೋದಿಲ್ಲ. ನಮಗೆ ಸಿಕ್ಕಿರುವ ಆಯಸ್ಸು ಎಷ್ಟಿದೆ ಅನ್ನುವಂತಹದ್ದು ನಮಗೆ ತಿಳಿದು ಬರೋದಿಲ್ಲ. ಭಜಗೋವಿಂದಂನಲ್ಲಿ ಒಂದು ಶ್ಲೋಕ ಬರುತ್ತೆ, ನಲಿನೀ ದಲಗತ ಜಲಮತಿ ತರಳಂ ತದ್ವದ್ ಜೀವಿತಂ ಅತಿಶಯ ಚಪಲಂ.
ತಾವರೆ ಎಲೆಯ ಮೇಲಿರುವ ನೀರಿನ ಹನಿ ಅಥವಾ ಒಂದು ನೀರಿನ ಗುಳ್ಳೆಯಂತೆ ನಮ್ಮ ಬದುಕು ಇರುತ್ತೆ. ಯಾವ ಕ್ಷಣದಲ್ಲಿ ಬೇಕಾದರೂ ಬೀಸುವ ಗಾಳಿಗೆ ತಾವರೆ ಎಲೆಯ ಮೇಲಿರುವ ನೀರಿನ ಹನಿ ಅದು ಬೀಳಬಹುದು. ನಮ್ಮ ಜೀವಿತದ ಅವಧಿ ಕೂಡ ಅನಿಶ್ಚಿತವಾದದ್ದು. ಆದುದರಿಂದ ಈ ಮಾನುಷ ಜನ್ಮಂ ಅಧ್ರುವಂ, ಮನುಷ್ಯನ ಈ ಜನ್ಮ ಶಾಶ್ವತವಲ್ಲ. ಅರ್ಥದಂ, ಸಿಕ್ಕ ಈ ಅವಕಾಶವನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು, ಸಾರ್ಥಕ ಮಾಡ್ಕೋಬೇಕು. ಆದುದರಿಂದ ಒಬ್ಬ ಬುದ್ಧಿವಂತನಾದವನು, ವಿವೇಕಿಯಾದವನು, ಒಬ್ಬ ಜ್ಞಾನಿಯಾದವನು ಮುಪ್ಪಿನವರೆಗೆ ಆಗಲಿ ಅಥವಾ ಯೌವನ ಬರಲಿ ಅಂತ ಹೇಳಿ ಆ ಸಮಯವನ್ನ ಕಾಯದೆ ಚಿಕ್ಕ ವಯಸ್ಸಿನಿಂದಲೇ ಈ ಆಧ್ಯಾತ್ಮದ ಸಾಧನೆಗೆ ತನ್ನನ್ನು ತಾನು ತೊಡಗಿಸ್ಕೋಬೇಕು. ಧರ್ಮಾನ್ ಭಾಗವತಾನಿಹ, ಭಗವಂತನನ್ನೇ ದೊರಕಿಸಿಕೊಡುವಂತಹ ಈ ಭಾಗವತ ಧರ್ಮವನ್ನ ತಾನು ಚಿಕ್ಕ ವಯಸ್ಸಿನಲ್ಲೇ ಅನುಷ್ಠಾನ ಮಾಡ್ಕೋಬೇಕು. ಆದುದರಿಂದ ಈಗಿನಿಂದಲೇ ಈ ಕಾರ್ಯದಲ್ಲಿ ನಾವೆಲ್ಲ ಮುಂದೆ ಹೋಗೋಣ. ಯಥಾಹಿ ಪುರುಷಸ್ಯೇಹ ವಿಷ್ಣೋಃ ಪಾದೋಪಸರ್ಪಣಂ ಯದೇಶ ಸರ್ವಭೂತಾನಾಂ ಪ್ರಿಯ ಆತ್ಮೇಶ್ವರ ಸುಹೃತ್. ಶರಣಾಗತಿಯ ಬಗ್ಗೆ ಬಾಲಕರಿಗೆ ಪ್ರಹ್ಲಾದ ತಿಳಿಸ್ತಾ ಇದ್ದಾನೆ. ನಮಗೆ ಸಿಕ್ಕ ಈ ಮನುಷ್ಯ ಜನ್ಮದಲ್ಲಿ ಭಗವಾನ್ ಶ್ರೀ ವಿಷ್ಣುವಿನ ಪಾದ ಚರಣಗಳಲ್ಲಿ ಶರಣಾಗುವುದು ಜೀವನದ ಸಫಲತೆಯನ್ನ ತಿಳಿಸ್ಕೊಡುತ್ತೆ. ಅಂತಹ ಭಗವಾನ್ ಶ್ರೀ ವಿಷ್ಣು ಯಾರು ಅಂತಂದ್ರೆ, ಯದೇಶ ಸರ್ವಭೂತಾನಾಂ ಪ್ರಿಯ ಆತ್ಮ ಈಶ್ವರ ಸುಹೃತು. ಅವನು ಸಮಸ್ತ ಪ್ರಾಣಿಗಳಲ್ಲಿಯೂ ನಮ್ಮೆಲ್ಲರಲ್ಲಿಯೂ ಇದ್ದು ನಮ್ಮೆಲ್ಲರಿಗೂ ಅವನು ಸ್ವಾಮಿಯಾಗಿದ್ದಾನೆ. ಸ್ವಾಮಿ ಅಂತಂದ್ರೆ ಒಡೆಯ, ಅದನ್ನೇ ಇಲ್ಲಿ ಈಶ್ವರ ಅಂತ ಹೇಳಿರೋದು. ನಮ್ಮೆಲ್ಲರ ಆತ್ಮನು, ಸ್ನೇಹಿತನು, ಪ್ರಿಯತಮನೂ ಆಗಿದ್ದಾನೆ. ವಿಷ್ಣು ಅಂತಂದ್ರೆ ಅವನು ವೈಕುಂಠಪತಿ ಅಂತ ಮಾತ್ರ ತಿಳ್ಕೋಬಾರದು. ದಾಸರು ಹೇಳ್ತಾರೆ, ಇಷ್ಟು ದಿನ ಈ ವೈಕುಂಠ ಎಲ್ಲಿದೆಯೋ ಗೊತ್ತಿಲ್ಲ, ಈಗ ಜ್ಞಾನ ಬಂದ ಮೇಲೆ ವೈಕುಂಠ ಇಲ್ಲೇ ಹತ್ತಿರದಲ್ಲಿದೆ ಅಂತ ಗೊತ್ತಾಗ್ತಾ ಇದೆ. ಅಂತಹ ಜ್ಞಾನವನ್ನ ಪಡ್ಕೋಬೇಕು ಅಂತ ದಾಸರುಗಳು ಕೂಡ ಎಚ್ಚರಿಸ್ತಾರೆ. ಅವನು ಆ ವೈಕುಂಠಪತಿ ಅಲ್ಲೇ ಇದ್ರೂ ಕೂಡ, ವೈಕುಂಠದಲ್ಲಿದ್ರೂ ಅವನು ಅಲ್ಲಿಯೂ ಇಲ್ಲಿಯೂ ನಮ್ಮಲ್ಲಿಯೂ ನಮ್ಮ ಆತ್ಮನೇ ಆಗಿದ್ದಾನೆ. ಸುಖಮೈಂದ್ರಿಯಕಂ ದೈತ್ಯ ದೇಹ ಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾದ್ಯುತ ದುಃಖಮಯ ಯತ್ನತಃ ತತ್ ಪ್ರಯಾಸೋ ನ ಕರ್ತವ್ಯೋ ಯತ ಆಯುರ್ವ್ಯಯ ಪರಂ ನ ತಥಾ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ. ಸ್ನೇಹಿತರೆ, ನನ್ನ ಪ್ರೀತಿಯ ಗೆಳೆಯರೇ, ಈ ಇಂದ್ರಿಯ ಸುಖ ಅನ್ನುವಂತಹದ್ದು, ಅದಕ್ಕಾಗಿ ಆ ಇಂದ್ರಿಯ ಸುಖಕ್ಕಾಗಿ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀರಾ. ಈ ಸುಖ ಅನ್ನುವಂತಹದ್ದು ಯಾವುದೇ ರೀತಿಯಿಂದಾದ್ರೂ ಬಂದೇ ಬರುತ್ತೆ. ಈ ಸುಖಕ್ಕಾಗಿ ಕಾಲಹರಣ ಮಾಡುವಂತಹದ್ದು ಬೇಡ. ಯಾರಿಗೂ ಕೂಡ ಈ ದುಃಖ ಅನ್ನುವಂತಹದ್ದು ಬೇಕಾಗಿಲ್ಲ. ಯಾರೂ ಕೂಡ ದುಃಖವನ್ನ ಬಯಸುವುದಿಲ್ಲ. ದುಃಖವನ್ನ ಕೊಡುವಂತ ಯಾರೂ ಕೂಡ ಪರಮಾತ್ಮನನ್ನ ಕೇಳೋದಿಲ್ಲ. ಆದರೂ ಕೂಡ ಅದನ್ನ ಕೇಳದೆ ಇದ್ರೂ ಕೂಡ, ಅದನ್ನ ಬಯಸಿದ್ದರೂ ಕೂಡ ಅದು ಬಂದೇ ಬರುತ್ತೆ. ಅದೇ ರೀತಿ ನಾವು ಕೇಳದೆ ಹೋದ್ರು ಅದು ಬರುವ ಸಮಯಕ್ಕೆ ಅದು ಬಂದೇ ಬರುತ್ತೆ. ಅದಕ್ಕಾಗಿ ಕಾಯುವ ಕೆಲಸವನ್ನ ಅಂತಂದ್ರೆ ಕಾಲಹರಣವನ್ನ ಮಾಡುವ ಅವಶ್ಯಕತೆ ಇಲ್ಲ. ಸುಖ ಮತ್ತು ದುಃಖ ಇವೆರಡೂ ಕೂಡ ಈ ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಅವೆರಡನ್ನ ಈ ದೇಹದ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಪ್ರಾರಬ್ಧ ಕರ್ಮ ಅನ್ನುವಂತಹದ್ದು ಸುಖದ ರೂಪದಲ್ಲಿ ಬೇಕಾದ್ರೂ ಬರಬಹುದು, ಅಥವಾ
ದುಃಖಮಯವಾಗಿ ಕೂಡ ಬರಬಹುದು. ಇದು ದೇಹಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ದೇಹವು ಅದನ್ನ ಅನುಭವಿಸಲೇಬೇಕು. ಅದನ್ನ ನಿರಾಕರಿಸಲು ಸಾಧ್ಯವೇ ಇಲ್ಲ. ಯಾವ ಸಮಯದಲ್ಲಿ ಯಾವುದನ್ನು ನಾವು ಬಯಸದೇ ಇದ್ರೂ ಅದು ಹೇಗೆ ತಾನಾಗಿಯೇ ಬರುತ್ತದೆಯೋ ಆ ರೀತಿಯಲ್ಲಿ ಕರ್ಮ ಫಲವನ್ನ ಅನುಭವಿಸಿಕೊಳ್ಳಲು ದೇಹವನ್ನ ಸಿದ್ಧಗೊಳಿಸಿ ದೇಹವನ್ನ ಅದರ ಪಾಡಿಗೆ ದೇಹಕ್ಕೆ ಬಿಟ್ಕೊಡ್ಬೇಕು. ಈ ದೇಹ ಅನ್ನುವಂತಹದ್ದು ಒಂದು ಉದ್ದೇಶವನ್ನ ಇಟ್ಕೊಂಡು ಜನ್ಮ ಅಂತ ಹೇಳಿ ಮನುಷ್ಯನಾಗಿ ಹುಟ್ಟಿ ಬಂದಿರುತ್ತೆ. ಆ ಉದ್ದೇಶವನ್ನ ಪೂರೈಸಿಕೊಳ್ಳುವ ತನಕ ಅದು ಸುಖವಾಗಿರಬಹುದು ಅಥವಾ ದುಃಖವಾದರೂ ಆಗಿರಬಹುದು. ಆ ಅನುಭವವನ್ನ ಪಡೆದುಕೊಳ್ಳುವವರೆಗೆ ಈ ದೇಹ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಅಪ್ರಯತ್ನವಾಗಿ ಈ ದುಃಖ ಅನ್ನುವಂತಹದ್ದು ಹೇಗೆ ಬರುತ್ತೋ ಅದೇ ರೀತಿಯಲ್ಲಿ ಯಾವುದೇ ಪ್ರಯತ್ನವಿಲ್ಲದೆ ಸುಖ ಅನ್ನುವಂತಹದ್ದು ಕೂಡ ಬಂದೇ ಬರುತ್ತೆ. ಆದುದರಿಂದ ಸಾಂಸಾರಿಕ ಸುಖದ ಉದ್ದೇಶದಿಂದ ಯಾವುದೇ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ತಾನಾಗಿಯೇ ಬಂದು ಒದಗುವ ವಸ್ತುವಿಗಾಗಿ ಪರಿಶ್ರಮ ಪಡೋದ್ರಿಂದ ಆಯಸ್ಸು ಮತ್ತು ಶಕ್ತಿಯನ್ನ ವ್ಯರ್ಥ ಮಾಡ್ಕೊಂಡಂಗಾಗತ್ತೆ. ಆದುದರಿಂದ ದುಃಖ ಮತ್ತು ಸುಖದ ಪ್ರಾಪ್ತಿಗಾಗಿ ಅದರ ನಿರೀಕ್ಷಣೆ ಮಾಡುವಂತಹವರಿಗೆ ಭಗವಂತನ ಪರಮ ಕಲ್ಯಾಣಪ್ರದವಾದ ಚರಣ ಕಮಲಗಳ ಪ್ರಾಪ್ತಿ ಎನ್ನುವಂತಹದ್ದು ಆಗೋದಿಲ್ಲ. ಭಗವಂತ ಬೇಕು ಎನ್ನುವವನು ಇದಕ್ಕಾಗಿ ಕಾಲಹರಣ ಮಾಡಬಾರದು. ತತ್ಪ್ರಯಾಸ ನ ಕರ್ತವ್ಯ ಯತ್ ಆಯುರ್ವ್ಯಯ ಪರಂ. ಇದೆಲ್ಲವನ್ನ ಬಿಟ್ಟು ಗಟ್ಟಿಯಾಗಿ ಪರಮಾತ್ಮನಲ್ಲಿ ಶರಣಾಗಿ ಅವನ ಪಾದ ಚರಣಗಳನ್ನ ಹಿಡ್ಕೋಬೇಕು. ತತೋ ಯತೇತ ಕುಶಲಃ ಕ್ಷೇಮಾಯ ಭಯಮಾಶ್ರಿತಾಃ ಶರೀರಂ ಪೌರುಷಂ ಯಾವತ್ ನ ವಿಪದ್ಯತೇವ ಪುಷ್ಕಲಂ. ಒಂದು ಅತ್ಯುತ್ತಮವಾದ ಉಪದೇಶವನ್ನ ಕೊಡ್ತಾ ಇದ್ದಾನೆ ಬಾಲಕ ಪ್ರಹ್ಲಾದ. ಕುಶಲಃ, ಒಬ್ಬ ಬುದ್ಧಿವಂತನಾದವನು. ವೇದಾಂತದ ಭಾಷೆಯಲ್ಲಿ ಅಂತಹವನನ್ನ ಜ್ಞಾನಿ ಅಂತ ಕರೀತಾರೆ, ಧೀರ ಅಂತ ಹೇಳ್ತಾರೆ. ಅಂತಹವನು ಯಥೇತ ಹೇಗಾದರೂ ಮಾಡಿ, ಅಂದ್ರೆ ಅವನು ಸರ್ವ ಪ್ರಯತ್ನಗಳನ್ನ ಯಶಸ್ಸಿಗಾಗಿ ಮಾಡಲೇಬೇಕು. ಅದು ತನ್ನದೇ ಉನ್ನತಿಗಾಗಿ ಆದರೂ ಕೂಡ ಈ ಶ್ರೇಯಸ್ಸಿಗಾಗಿ ಅವನದನ್ನ ಮಾಡಲೇಬೇಕು. ಕ್ಷೇಮಾಯ, ತನ್ನ ಕ್ಷೇಮಾಭಿವೃದ್ಧಿಗಾಗಿ. ಭಯಮಾಶ್ರಿತ, ತುಂಬಾ ಭಯದಿಂದ ಕೂಡಿದ್ರೂ ಕೂಡ ಚಿಂತೆ ಇಲ್ಲ. ತನ್ನ ಶ್ರೇಯಸ್ಸು ಕ್ಷೇಮ ಎಂಬ ವಿಚಾರ ಬಂದಾಗ ಹಾಗೂ ಅದು ಭಯದಿಂದ ಕೂಡಿದ್ರೂ ಕೂಡ ತನ್ನ ಪ್ರಯತ್ನಗಳನ್ನ ಅವನು ಬಿಡಬಾರದು. ಈ ವಿಚಾರದಲ್ಲಿ ಭಯ ಅನ್ನುವಂತಹದ್ದು ಕೂಡ ಅವಕಾಶ ಅಂತ ತಿಳಿದು ಅದನ್ನ ಅವಕಾಶವಾಗಿ ಪರಿವರ್ತನೆ ಮಾಡ್ಕೋಬೇಕು. ಇಂತಹ ಭಯ ಹುಟ್ಟಿಕೊಂಡಿದೆ ಅಂತಂದ್ರೆ ಅದನ್ನು ಕೂಡ ಭಗವಂತನ ಪ್ರಸಾದ ಹಾಗೂ ಅವನನ್ನ ಉದ್ಧರಿಸಲು ಪರಮಾತ್ಮನು ಈ ರೀತಿನಲ್ಲಿ ಅನುಗ್ರಹ ಮಾಡಿದನೆ ಅಂತ ತಿಳ್ಕೊಂಡು ತನ್ನ ಪ್ರಯತ್ನವನ್ನ ಅವನು ಮುಂದುವರೆಸಬೇಕು. ಆದ್ದರಿಂದ ಇಲ್ಲಿ ಪ್ರಾರಂಭದಲ್ಲಿ ಯಥೇತ ಕುಶಲಃ ಕ್ಷೇಮಾಯ ಭಯಮಾಶ್ರಿತಾಃ ಅಂತ ಹೇಳ್ತಾ ಇದ್ದಾನೆ. ಹೆದರಿಕೆ, ಭಯ ಅನ್ನುವಂತಹದ್ದು ಹುಟ್ಟು ಸಾವುಗಳ ವಿಷಯದಲ್ಲಿ ಇರುತ್ತೆ. ಜಗತ್ತಿನ ದುಃಖ ನೋವುಗಳ ವಿಚಾರದಲ್ಲಿ ಈ ಹೆದರಿಕೆ ಎನ್ನುವಂತಹದ್ದು ಇರುತ್ತೆ. ಶರೀರಕ್ಕೆ ಬರಬಹುದಾದ ರೋಗ ರುಜಿನಗಳ ವಿಚಾರದಲ್ಲಿ ಕೂಡ ಈ ಹೆದರಿಕೆ ಎನ್ನುವಂತಹದ್ದು ಇರುತ್ತೆ. ಹೀಗೆ ಈ ಎಲ್ಲಾ ವಿಷಯಗಳಲ್ಲಿ ಮನುಷ್ಯನಿಗೆ ಭಯವು ಆವರಿಸಿದಾಗ ಆ ಸಮಯವನ್ನ, ಆ ಸಂದರ್ಭವನ್ನ ಬೇರೆಯದೇ ದೃಷ್ಟಿಯಿಂದ ಅವಲೋಕಿಸಿ
ಶ್ರೇಯಸ್ಸಿಗಾಗಿ ಕ್ಷೇಮಕ್ಕಾಗಿ ಸರ್ವ ಪ್ರಯತ್ನಗಳನ್ನ ಮಾಡಬೇಕು. ಈ ಒಂದು ಹೆದರಿಕೆಗೆ ಸಿಕ್ಕಿಬಿದ್ದು ಈ ಹೆದರಿಕೆಯೇ ಆತ್ಮೋದ್ಧಾರಕ್ಕಾಗಿ ಅವಕಾಶವನ್ನ ಒದಗಿಸಿಕೊಟ್ಟಿದೆ ಅಂತ ಭಾವಿಸಿ ಸಾಧನೆಯಲ್ಲಿ ಹೆಜ್ಜೆಯನ್ನ ಮುಂದುವರಿಸಿ ಹೋಗ್ತಾ ಇರಬೇಕು. ಇದು ನನ್ನನ್ನ ಮುನ್ನಡೆಸಲು ನನಗಾಗಿ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ತಿಳ್ಕೋಬೇಕು. ಇದು ನನಗೆ ಭಗವಂತನನ್ನ ಸ್ಮರಣೆ ಮಾಡಿ ಅವನನ್ನ ಪಡೆಯಲು ಬಂದಿರುವಂತಹ ಒಂದು ಉತ್ತಮವಾದ ಅವಕಾಶ ಅಂತ ತಿಳ್ಕೋಬೇಕು. ಈ ಕಾರಣದಿಂದ ಸಂಸಾರ ಭಯ ಅನ್ನುವಂತಹದ್ದು ಕೂಡ ಒಂದು ಪುಣ್ಯವಾಗಿ ಬದಲಾಗತ್ತೆ. ಈ ಒಂದು ಸಂಸಾರ ಭಯ ಭಗವಂತನನ್ನೇ ಪರಿಚಯ ಮಾಡುತ್ತೆ ಎನ್ನುವುದಾದ್ರೆ, ಈ ಭಯ ಅನ್ನುವಂತಹದ್ದು, ಸಂಸಾರದ ಭಯ ಅನ್ನುವಂತಹದ್ದು ಮನುಷ್ಯನಿಗೆ, ಬುದ್ಧಿವಂತನಿಗೆ ಬಂದು ಒದಗಿದೆ ಅಂತಂದ್ರೆ ಅದನ್ನ ಚೆನ್ನಾಗಿ ಉಪಯೋಗಿಸಿಕೊಳ್ಳುವ ಸಲುವಾಗಿ ಸರ್ವ ಪ್ರಯತ್ನವನ್ನ ಮಾಡಬೇಕು ಅಂತ ಇದು ತಿಳಿಸ್ತಾ ಇದೆ. ಭಯಮಾಶ್ರಿತ ಶರೀರಂ ಪೌರುಷಂ ಯಾವತ್ ನಭಿಪದ್ಯೇತ ಪುಷ್ಕಲಂ. ಎಲ್ಲಿಯವರೆಗೆ ಈ ಶರೀರದಲ್ಲಿ ಶಕ್ತಿ ಇರುತ್ತೋ, ಪೌರುಷವಿರುತ್ತದೆಯೋ, ಅಲ್ಲಿಯವರೆಗೂ ಸರ್ವ ಪ್ರಯತ್ನಗಳನ್ನ ಮಾಡಿ ಸಾಧನೆಯಲ್ಲಿ ಮುನ್ನಡೆಯಬೇಕು. ನಮ್ಮ ತಲೆಯ ಮೇಲೆ ಅನೇಕ ಪ್ರಕಾರದ ಭಯಗಳು ಅಡಗಿರುತ್ತೆ, ನಮಗಾಗಿ ಹೊಂಚು ಹಾಕ್ತಾ ಇರುತ್ತೆ. ಅದಕ್ಕಾಗಿ ಭಗವಂತನ ಅನುಗ್ರಹ ಪಡೆಯುವ ಸಲುವಾಗಿ ಸಾಧನೆಗಾಗಿ ದೊರಕಿದ ಈ ಶರೀರವು ರೋಗ ಶೋಕಗಳಿಂದ ಹಿಡಿಯಲ್ಪಟ್ಟು ಮೃತ್ಯುವಿನ ದವಡೆಗೆ ಸಿಕ್ಕಿ ಬೀಳುವ ಮೊದಲು ಬುದ್ಧಿವಂತನಾದವನು, ಧೀರನಾದವನು, ಕುಶಲನಾದವನು ಯಥೇತಃ ಕ್ಷೇಮಾಯ ತನ್ನ ಶ್ರೇಯಸ್ಸಿಗಾಗಿ ಸರ್ವ ಪ್ರಯತ್ನಗಳನ್ನ ಮಾಡಲೇಬೇಕು. ಮನುಷ್ಯನ ಪೂರ್ಣ ಆಯಸ್ಸು ಅಂತಂದ್ರೆ ಅದನ್ನ 100 ವರ್ಷಗಳ ಅವಧಿ ಅಂತ ಹೇಳ್ತಾರೆ. ಪುಂಸೋ ವರ್ಷಶತಂ ಹ್ಯಾಯುಹು ತದರ್ಧಂ ಚಾಚಿಜಾತ್ಮನಃ ನಿಷ್ಫಲಂ ಯದಸೌ ರಾತ್ರಂ ಶೇತೇಂದಂ ಪ್ರಾಪಿತಸ್ತಮಃ ಮುಗ್ಧಸ್ಯ ಬಾಲೋ ಕೌಮಾರೇ ಕ್ರೀಡತೋ ಯಾತಿ ವಿಂಶತಿ ಜರಯಾಗ್ರಸ್ತ ದೇಹಸ್ಯ ಯತ್ಯ ಕಲ್ಪಸ್ಯ ವಿಂಶತಿ. ಅಸುರ ಬಾಲಕರನ್ನ ಕುರಿತು ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಪ್ರೀತಿಯ ಸ್ನೇಹಿತರೆ, ಒಬ್ಬ ಮನುಷ್ಯನು ಪೂರ್ಣ ಆಯಸ್ಸಿನೊಂದಿಗೆ ಬದುಕ್ತಾನೆ ಎನ್ನುವುದಾದರೆ ಅವನು 100 ವರ್ಷಗಳ ಕಾಲ ಬದುಕಬಹುದು. ಈ 100 ವರ್ಷಗಳ ಸಮಯದಲ್ಲಿ ಮುಗ್ಧಸ್ಯ ಬಾಲ್ಯೋ ಕೌಮಾರೇ ಕ್ರೀಡತಃ ಯಾತಿ ವಿಂಶಂತಿ, ಸುಮಾರು 20 ವರ್ಷಗಳನ್ನ ಬಾಲ್ಯದಲ್ಲಿ ಅವನು ಆಟಗಳಲ್ಲಿ ಕಳೆದು ಬಿಡ್ತಾನೆ. ಬಾಲ್ಯ ಅನ್ನುವಂತಹದ್ದು ಮುಗ್ಧರಾಗಿರುವ ಕಾರಣದಿಂದ ಅವರಿಗೆ ಹಿತ ಅಹಿತ ಅಂತಂದ್ರೆ ಒಳ್ಳೆಯದು ಕೆಟ್ಟದ್ದು, ನೋವು ನಲಿವು ಇವುಗಳ ಬಗ್ಗೆ ಜ್ಞಾನ ಇರೋದಿಲ್ಲ. ಬಾಲ್ಯ ಮತ್ತು ಕೌಮಾರ್ಯದಲ್ಲಿ ಆಟಗಳಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡು ಹಾಗೆಯೇ ಕಾಲ ಕಳೆದು ಈ 20 ವರ್ಷಗಳಷ್ಟು ಸಮಯವನ್ನ ಕಳೆದು ಬಿಟ್ಟಿರ್ತಾರೆ. ನಂತರ ಮುಂದೆ ಮತ್ತೆ 20 ವರ್ಷಗಳು ಜರಯಾಗ್ರಸ್ತ ದೇಹಸ್ಯ, ಈ ಮುಪ್ಪಿನಲ್ಲಿ ಕಳೆದು ಹೋಗುತ್ತೆ. ಇನ್ನು ಪೂರ್ಣ ಆಯಸ್ಸು ಹೊಂದಿದ ವ್ಯಕ್ತಿಗೆ ಉಳಿಯುವಂತಹದ್ದು ಕೇವಲ 60 ವರ್ಷಗಳು ಮಾತ್ರ. ಮೊದಲ 20 ವರ್ಷಗಳು ಯಾವ ಜ್ಞಾನವೂ ಇಲ್ಲದೆ ಕೇವಲ ಆಟ ಆಡಿಕೊಂಡು, ಹಾಗೂ ಕೊನೆಯ 20 ವರ್ಷಗಳು ಮುಪ್ಪು ಆವರಿಸಿರುತ್ತೆ ದೇಹದಲ್ಲಿ. ಆಗಲೂ ಕೂಡ ಅವನ ಸಾಧನೆ ಎನ್ನುವಂತಹದ್ದು ಅವನ ಸ್ಮರಣೆಗೆ ಬರೋದಿಲ್ಲ. ಬಾಲ್ಯವನ್ನ ಹೇಗೆ ಕಳೀತಾನೋ ಅದೇ ರೀತಿಯಲ್ಲಿ ಅವನ ಮುಪ್ಪು ಕೂಡ ಯಾವ ಅವಕಾಶಗಳನ್ನು ಅವನಿಗೆ ಉಪಯೋಗಿಸಿಕೊಳ್ಳಕ್ ಆಗದೆ ಇರೋ ರೀತಿಯಲ್ಲಿ ತನ್ನ ಕೊನೆಯ 20 ವರ್ಷಗಳನ್ನು ಕೂಡ ಅವನು ಕಳೆದು ಬಿಡ್ತಾನೆ.
ಆದ್ದರಿಂದ ಅವನ ಮೊದಲು 20 ವರ್ಷ ಹಾಗೂ ಕೊನೆಯ 20 ವರ್ಷಗಳು ಕಳೆದು ಅವನಿಗೆ ಉಳಿಯುವಂತಹದ್ದು ಕೇವಲ 60 ವರ್ಷಗಳು ಮಾತ್ರ. ಈ 60 ವರ್ಷಗಳಲ್ಲಿ ತದರ್ಧಂ ಚಾಜಿತಾತ್ಮನಃ ನಿಷ್ಫಲಂ ಯದಸೌ ರಾತ್ರಾಂ ಶೇತೇಂದಂ ಪ್ರಾಪಿತಸ್ತಮಃ. ಅದರ ಅರ್ಧ ಭಾಗ ಕೂಡ ಯಾವ ಉಪಯೋಗವೂ ಇಲ್ಲದಂತೆ ಅವನು ಕಳೆದು ಬಿಡ್ತಾನೆ. ಹೇಗೆ ಅಂತಂದ್ರೆ ಅದು ನಿದ್ದೆಯಲ್ಲಿ ಕಳೆದು ಹೋಗುತ್ತೆ. ಅಜಿತಾತ್ಮನಃ ಅಂತ ಹೇಳಿದಾನೆ. ಯಾವ ವ್ಯಕ್ತಿಯ ಮನಸ್ಸು ಉತ್ತಮವಾಗಿ ಮನಸ್ಸಿನ ಶಿಕ್ಷಣವನ್ನ ಅರಿಯದೆ ಬರೀ ಬಯಕೆ ಕಾಮನೆಗಳ ಹಿಂದೆ ಸುತ್ತಿ ಅವುಗಳನ್ನ ಪಡೆದುಕೊಳ್ಳುವ ಸಲುವಾಗಿ ಉಪಯೋಗವಿಲ್ಲದ ಕರ್ಮಗಳಲ್ಲಿ ಅವನು ಭಾಗಿಯಾಗಿರ್ತಾನೆ. ತೃಪ್ತಿ, ಶಾಂತಿ, ನೆಮ್ಮದಿ ಇವುಗಳನ್ನ ಇಲ್ಲದಂತಹ ಮನುಷ್ಯನನ್ನ ಇಲ್ಲಿ ಅಜಿತಾತ್ಮನಃ ಅಂತ ಪ್ರಹ್ಲಾದ ಕರೀತಾ ಇದ್ದಾನೆ. ಆದ್ರಿಂದ ಅವನಿಗಾಗಿ ಉಳಿದಿರುವ ಸ್ವಲ್ಪವೇ ಆಯಸ್ಸಿನಲ್ಲಿ ಎಂದೂ ಪೂರ್ಣವಾಗದ ದೊಡ್ಡ ಬಯಕೆಗಳನ್ನ ಹೊಂದಿ ಅವುಗಳನ್ನ ಬಲವಂತವಾಗಿಯಾದರೂ ಪಡಿಲೇಬೇಕು ಅಂತ ಹೇಳಿ ಮೋಹದ ಪಾಶಕ್ಕೆ ಅವನು ಸಿಕ್ಕಿಬಿದ್ದಿರ್ತಾನೆ. ಮನೆ, ಮಠ, ಆಸ್ತಿ, ಧನ ಸಂಪಾದನೆ ಹೀಗೆ ಸಂಸಾರಕ್ಕೆ ಅಂಟಿಕೊಂಡು ಅವುಗಳ ಆಸಕ್ತಿಯಲ್ಲಿ ಅವನಿರ್ತಾನೆ. ಮನುಷ್ಯನು ಇಂತಹ ಪರಿಸ್ಥಿತಿಗೆ ತನ್ನನ್ನು ತಾನೇ ಸಿಕ್ಕಿಸಿಕೊಂಡು ಕರ್ತವ್ಯ ಯಾವುದು ಕರ್ತವ್ಯ, ಯಾವುದು ಕರ್ತವ್ಯವಲ್ಲ, ಧರ್ಮ ಅಧರ್ಮಗಳ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಈ ಜ್ಞಾನಗಳಿಂದ ಅವನು ದೂರದಲ್ಲೇ ಉಳ್ಕೊಂಡ್ಬಿಡ್ತಾನೆ. ಹೀಗೆ ಅವನ ಅಳಿದುಳಿದ ಸ್ವಲ್ಪ ಆಯಸ್ಸು ಕೂಡ ಕರಗಿ ಹೋಗುತ್ತೆ. ಯಾವ ರೀತಿಯಲ್ಲಿ ಅವನು ತನ್ನಲ್ಲಿ ಉಳಿದ ಆಯಸ್ಸನ್ನ ವ್ಯರ್ಥ ಮಾಡ್ತಾನೆ ಎನ್ನುವುದನ್ನ ಮುಂದಿನ ಕೆಲವು ಶ್ಲೋಕಗಳಲ್ಲಿ ಪ್ರಹ್ಲಾದ ವಿವರಣೆ ಕೊಡ್ತಾನೆ. ಆದರೆ ಈ ಸಂದರ್ಭದಲ್ಲಿ ಭಾಗವತ ನಮಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅನೇಕ ಸೂಕ್ಷ್ಮ ವಿಚಾರಗಳನ್ನ, ಸತ್ಯವನ್ನ, ಅದು ಕಠೋರವಾಗಿದ್ರೂ ಕೂಡ ಯಾವ ಸಂಕೋಚವೂ ಇಲ್ಲದಂತೆ ನಮಗೆ ತಿಳಿಸಲು ನಮ್ಮನ್ನ ಬಡಿದು ಎಬ್ಬಿಸತ್ತೆ ಈ ವೇದಾಂತ ಅನ್ನುವಂತಹದ್ದು. ಯಾವಾಗಲೂ ಕೂಡ ಆಧ್ಯಾತ್ಮ ಅನ್ನುವಂತಹದ್ದು ನಮ್ಮ ಬೆಳವಣಿಗೆಯಲ್ಲಿ ಮಾತ್ರ ನಿರೀಕ್ಷೆಯನ್ನ ಇಟ್ಟಿರುತ್ತೆ. ನಮ್ಮ ಬೆಳವಣಿಗೆಯನ್ನ ಮಾತ್ರ ಅದು ಇಷ್ಟಪಟ್ಟಿರುತ್ತೆ ಹೊರತು ನಾವು ಬೆಳೆಯಬೇಕಾದ್ರೆ ಕಷ್ಟಗಳನ್ನ ಹೇಗೆ ಎದುರಿಸ್ತೀವಿ ಅನ್ನೋದರಲ್ಲಿ ಯಾವ ಕನಿಕರವನ್ನು ಅದು ತೋರಿಸೋದಿಲ್ಲ. ಮುಂದಿನ ವಿಚಾರವನ್ನ ತಿಳಿಯುವ ಮೊದಲು ಕೆಲವು ಸತ್ಯಗಳನ್ನ, ಕೆಲವು ಸೂಕ್ಷ್ಮವಾದ ವಿಚಾರಗಳನ್ನ ನಾವು ತಿಳ್ಕೋಬೇಕಾಗಿದೆ. ನಮ್ಮ ಜೀವನ ಮತ್ತು ಬದುಕಿನ ಅನೇಕ ಸತ್ಯಗಳು, ಅನೇಕ ಸೂಕ್ಷ್ಮಗಳು ನಮ್ಮ ಗಮನಕ್ಕೆ ಬರದಂತೆ ಈ ಒಂದು ವರ್ಣಮಯ ಜಗತ್ತು ನಮ್ಮ ಮಧ್ಯದಲ್ಲಿ ಬಂದಿರುತ್ತೆ. ಜಗತ್ತು ತನ್ನ ವರ್ಣಮಯವನ್ನ, ತನ್ನ ಪ್ರಭಾವವನ್ನ ನಮ್ಮ ಮೇಲೆ ಹೇರಲು ನಮ್ಮಿಂದ ಅನೇಕ ಸತ್ಯಗಳನ್ನ ಅದು ಮುಚ್ಚಾಕ್ಬಿಟ್ಟಿರುತ್ತೆ. ಆದರೆ ಅವಕಾಶಗಳು ಸಿಕ್ಕಿದಾಗ ಶಾಸ್ತ್ರ ಗ್ರಂಥಗಳು, ಆಚಾರ್ಯರುಗಳು, ಗುರುಗಳು ಭಾಗವತದಂತಹ ಪುರಾಣಗಳ ಶ್ರವಣದ ಅವಕಾಶ ಸಿಕ್ಕಿದಾಗ ಅದನ್ನ ಉಪಯೋಗಿಸಿಕೊಂಡು ನಮ್ಮ ನಿಜವಾದ ಬೆಳವಣಿಗೆಯನ್ನ ಅರಿತುಕೊಳ್ಳುವಂತಹದನ್ನ ಬುದ್ಧಿವಂತನ ಲಕ್ಷಣ ಅಂತ ಹೇಳ್ತಾರೆ. ಅನೇಕರಿಗೆ ಇಂತಹ ಸಂದರ್ಭಗಳಾಗಲಿ ಅವಕಾಶಗಳಾಗಲಿ ಸಿಗೋದೇ ಇಲ್ಲ. ಮತ್ತೆ ಅನೇಕರಿಗೆ ಸಿಕ್ಕಿದ್ರೂ ಕೂಡ ಅವರ ಗಮನ ಅತ್ತ ಕಡೆ ಹರಿಯುವುದೇ ಇಲ್ಲ. ಮತ್ತೆ ಕೆಲವರಿಗೆ ಅದು ತಿಳಿಸಿ ಕಳಿಸಿಕೊಡುತ್ತೆ. ಈ ನಿಟ್ಟಿನಿಂದ ನಾವು
ಮುಂದುವರಿಯುವ ಮುಂಚೆ, ಅಂದ್ರೆ ಪ್ರಹ್ಲಾದ ಅನೇಕ ವಿಚಾರಗಳನ್ನ ಅಸುರ ಬಾಲಕರಿಗೆ ವಿವರವಾಗಿ ತಿಳಿಸುವ ಮುಂಚೆ ನಾವು ಕೂಡ ಕೆಲವು ವಿಚಾರಗಳ ಬಗ್ಗೆ ನಮ್ಮ ಗಮನವನ್ನ ಹರಿಸಬೇಕಾಗಿದೆ. ಆದ್ದರಿಂದ ಈಗ ಮುಖ್ಯವಾಗಿ ಕೆಲವು ಸೂಕ್ಷ್ಮಗಳನ್ನ ತಿಳಿಯುವ ಒಂದು ಸದವಕಾಶ ನಮಗೆ ಬಂದಿದೆ. ಮನುಷ್ಯ ತನಗೆ ಸಿಕ್ಕ ಅಳಿದುಳಿದ ಸ್ವಲ್ಪ ಭಾಗದ ಆಯಸ್ಸನ್ನ ಯಾವ ರೀತಿ ವ್ಯರ್ಥ ಮಾಡ್ಕೋತಾನೆ ಎನ್ನುವಂತಹದ್ದನ್ನ ಬಹಳ ಸೂಕ್ಷ್ಮವಾಗಿ ಶಾಸ್ತ್ರ ತಿಳಿಸ್ಕೊಡುತ್ತೆ. ಒಂದು ಮಗು ಜಗತ್ತಿಗೆ ಪರಿಚಯವಾಗುವ ಮೊದಲು, ಅಂದ್ರೆ ಅದು ತನ್ನ ಜನನವನ್ನ ಪಡೆದುಕೊಳ್ಳುವ ಮೊದಲು ಸಾಮಾನ್ಯವಾಗಿ 9 ಮಾಸಗಳು ಅಂತ ಹೇಳ್ತಾರೆ. 9 ತಿಂಗಳುಗಳ ಕಾಲ ತಾಯಿಯ ಗರ್ಭದಲ್ಲಿ ಬೆಳಿಬೇಕಾಗತ್ತೆ. ಅದನ್ನ ಭ್ರೂಣಾವಸ್ಥೆ ಅಂತ ಹೇಳ್ತಾರೆ. ಈ ಭ್ರೂಣಾವಸ್ಥೆಯನ್ನ ತಾಯಿಯ ಗರ್ಭದಲ್ಲಿ ಮಾತ್ರ ತನ್ನ ಬೆಳವಣಿಗೆಯನ್ನ ಅದು ಪಡಿಬೇಕಾಗತ್ತೆ. ಪ್ರಕೃತಿಯ ನಿಯಮ ಕೂಡ ಹಾಗೆಯೇ ಆಗಿದೆ. ಗರ್ಭದಲ್ಲಿ ಅದು ಪೂರ್ಣವಾಗಿ ಬೆಳೆದು ಗರ್ಭದಲ್ಲಿ ಅದು ಒಂದು ಶರೀರ ಅಥವಾ ದೇಹವೆಂಬ ಆಕೃತಿಯನ್ನ ಪಡ್ಕೊಳ್ಳುತ್ತೆ. ಸ್ಥೂಲ ಪ್ರಪಂಚಕ್ಕೆ ತಾಯಿಯ ಗರ್ಭವು ಕೊಡುವಂತಹ ರಕ್ಷಣೆಯನ್ನ ಕೊಡೋದಕ್ಕೆ ಈ ಪ್ರಪಂಚಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಭ್ರೂಣಾವಸ್ಥೆಗೆ ಪ್ರಕೃತಿ ಮಾತೆ ಕೊಡಕ್ಕಾಗದೇ ಇರುವಂತಹ ರಕ್ಷಣೆಯನ್ನ ತಾಯಿಯ ಗರ್ಭವು ಒದಗಿಸಿಕೊಡುತ್ತೆ. ಮೊದಲು ಈ ತಾಯಿಯ ಗರ್ಭವೆಂಬುದು ಮಗುವಿಗೆ ಸಿಗುವಂತಹ ಒಂದು ಶ್ರೀರಕ್ಷೆ. ಇದನ್ನ ಬ್ಲಿಸ್ ಅಂತ ಹೇಳ್ತೀವಿ. ತಾಯಿಯ ಗರ್ಭದಲ್ಲಿ ಮಾತ್ರ ಹೀಗೆ ಮಗುವಿನ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ. ಪೂರ್ಣವಾಗಿ ಅಲ್ಲಿ ಬೆಳೆದು ನಂತರ ಜನ್ಮವೆಂದು ಪಡೆದು ಜಗತ್ತಿಗೆ ಅದು ಬರಬೇಕಾಗತ್ತೆ. ಹುಟ್ಟಿದ ನಂತರ ಜಗತ್ತು ಆಶ್ರಯವನ್ನ ಕೊಡೋದಕ್ಕೆ ಸಾಧ್ಯ. ಆದರೆ ಗರ್ಭದಲ್ಲಿ ಸಿಗುವಂತಹ ರಕ್ಷಣೆಯಾಗಲಿ, ಪೋಷಣೆಯಾಗಲಿ ಅಥವಾ ಬೆಳವಣಿಗೆಯಾಗಲಿ ಈ ಜಗತ್ತು ಭ್ರೂಣಾವಸ್ಥೆಯಲ್ಲಿರುವಂತಹ ಶಿಶುವಿಗೆ ಒದಗಿಸಲು ಸಾಧ್ಯ ಇಲ್ಲ. ಆದ್ದರಿಂದ ಈ 9 ತಿಂಗಳುಗಳು ಮಗುವಿಗೆ ತಾಯಿಯ ಗರ್ಭವು ಶ್ರೀರಕ್ಷೆ. ಆದರೆ ಮನುಷ್ಯ ತಾನು ಹುಟ್ಟುವ ಮೊದಲು ತಾಯಿಯ ಗರ್ಭದ ರಕ್ಷಣೆ ಬೇಕು ಅನ್ನೋದನ್ನು ತಿಳ್ಕೊಂಡಿರ್ತಾನೆ. ಹುಟ್ಟಿದ ನಂತರ ಕೂಡ ತನಗೆ ಅಂತಹುದೇ ಬೇರೆ ಬೇರೆ 4 ರೀತಿಯ ವಿವಿಧ ಗರ್ಭಗಳ ರಕ್ಷಣೆಯ ಅವಶ್ಯಕತೆ ಇನ್ನು ಇದೆ ಅನ್ನುವಂತಹ ಸೂಕ್ಷ್ಮವನ್ನ ಅರಿಯಲಾರ. ಹುಟ್ಟಿದ ನಂತರ ತಾನು ಸರ್ವಸಮರ್ಥ ಅನ್ನುವ ಅಹಂಕಾರದಿಂದಲೇ ಬೆಳೆಯತೊಡಗ್ತಾನೆ. ತನಗೆ ಇನ್ನೂ ರಕ್ಷಣೆಯ ಅವಶ್ಯಕತೆ ಇನ್ನೋದನ್ನ ಅವನು ತಿಳ್ಕೊಳ್ಳೋದಿಲ್ಲ. ಒಂದು ವೇಳೆ ಗರ್ಭದಲ್ಲಿ ಪೂರ್ಣವಾಗಿ ಬೆಳೆಯುವ ಮೊದಲೇ, ಸಾಮಾನ್ಯವಾಗಿ ಹೀಗೆ ಪೂರ್ಣ ಪ್ರಮಾಣದಲ್ಲಿ ಮಗು ಗರ್ಭದಲ್ಲಿ ಬೆಳೆಯಲು 9 ತಿಂಗಳ ಕಾಲ ಬೇಕಾಗುತ್ತೆ. ಆದರೆ ಪೂರ್ಣವಾಗಿ ಬೆಳೆಯುವುದಕ್ಕೆ ಮೊದಲೇ ಅದು ಗರ್ಭದಿಂದ ಹೊರ ಬಂದ್ರೆ ಅದನ್ನ ಪೂರ್ಣವಾಗಿ ಬೆಳೆಸುವ ಶಕ್ತಿ ಈ ಜಗತ್ತಿನಲ್ಲಿ ಇಲ್ಲ. ಈ ಜಗತ್ತಿಗೆ ಅಷ್ಟು ರಕ್ಷಣೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ತಾಯಿಯ ಪವಿತ್ರವಾದ ಗರ್ಭ ಮಾತ್ರ ಮಗುವನ್ನ ಪೂರ್ಣವಾಗಿ ಬೆಳೆಸುವ ಶಕ್ತಿಯನ್ನ ಹೊಂದಿರುತ್ತೆ. ಅದೇ ರೀತಿಯಲ್ಲಿ ಗರ್ಭದಲ್ಲಿ ಪೂರ್ಣವಾಗಿ ಬೆಳೆದ ನಂತರ 9 ಮಾಸಗಳನ್ನ ಮೀರಿ ಅದು ತನ್ನ ಜನ್ಮವನ್ನ ಪಡೆದುಕೊಳ್ಳದೆ ಗರ್ಭದಲ್ಲಿಯೇ ಉಳಿದು ಬಿಟ್ರೆ ಆಗ ತಾಯಿಗೂ ಮತ್ತು ಮಗುವಿಗೂ ಕೂಡ ಅಪಾಯ. ಇಬ್ಬರಿಗೂ ಕೂಡ ಬದುಕುಳಿಯುವ ಅವಕಾಶಗಳು ಕಡಿಮೆ. ಆದ್ದರಿಂದ ಮಗುವಿಗೆ ತಾಯಿಯ ಗರ್ಭದಲ್ಲಿ ಉಳಿದು ಬೆಳೆದು ಜನ್ಮ ಪಡೆಯಲು 9 ತಿಂಗಳುಗಳ ಕಾಲ ಬೇಕಾಗತ್ತೆ. ಇದು
ಪ್ರಕೃತಿ ನಿಯಮ ಮತ್ತು ಸಿದ್ಧಾಂತ. ಯಾವ ಗರ್ಭ ಮಗುವಿಗೆ ಶ್ರೀರಕ್ಷೆಯಂತೆ ಕಂಡುಬರುತ್ತೆಯೋ ಅದೇ ಗರ್ಭ 9 ತಿಂಗಳುಗಳು ಕಳೆದ ನಂತರ ಜನ್ಮ ಪಡ್ಕೊಳ್ಳದೆ ಹೋದರೆ ಮರಣದ ದವಡೆಗೆ ತಳ್ಳುತ್ತೆ. ಆದ್ದರಿಂದ 9 ಮಾಸಗಳ ನಂತರ ಜಗತ್ತಿಗೆ ಬಂದ ಮೇಲೆ ಕೂಡ ಆ ಮಗುವಿಗೆ ಅದಕ್ಕೆ ಬೇರೆ ಬೇರೆ ಗರ್ಭಗಳ ಅವಶ್ಯಕತೆ ಇದೆ. ಇಂತಹ ಸೂಕ್ಷ್ಮವನ್ನ ನಮ್ಮ ಆಧ್ಯಾತ್ಮ ಜಗತ್ತು ಮಾತ್ರ ತಿಳಿಸ್ಕೊಡೋದಕ್ಕೆ ಸಾಧ್ಯ. ಯಾವುದು ಅದು ಬೇರೆ ಬೇರೆ ಗರ್ಭಗಳು ಅಂತಂದ್ರೆ ನಮ್ಮ ವೇದಾಂತ ಅದನ್ನ ಈ ರೀತಿ ಗುರುತಿಸಿ ಹೇಳುತ್ತೆ. ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ. ಶಾಸ್ತ್ರವು ಇದನ್ನ ಆಶ್ರಮ ಅಂತ ಕರೆಯೋದ್ರಿಂದ ನಾವು ಊಹಿಸಿಕೊಳ್ಳುವಂತೆ ಗರ್ಭದ ಆಕಾರ ಇಲ್ಲಲ್ಲೂ ಕಾಣೋದಿಲ್ಲ. ಇವುಗಳು ಕೂಡ ಮನುಷ್ಯನಿಗೆ ಹೆಚ್ಚಿನ ಭದ್ರತೆ, ರಕ್ಷಣೆ ಹಾಗೂ ಬೆಳವಣಿಗೆಗಳನ್ನ ಕಲಿಸಿಕೊಡೋದ್ರಿಂದ ಇದನ್ನ ಬಹಳ ಸೂಕ್ಷ್ಮವಾಗಿ ನಮ್ಮ ಶಾಸ್ತ್ರವು ಗರ್ಭ ಅಂತಾನೆ ಕರೆಯುತ್ತೆ. ಮುಖ್ಯವಾಗಿ ಗರ್ಭ ಅಂತಂದ್ರೆ ಅದೊಂದು ಪವಿತ್ರವಾದ ಸ್ಥಳ ಅಂತ ಅರ್ಥ ಮಾಡ್ಕೋಬೇಕು. ಇವೆಲ್ಲವೂ ಮನೋಕಲ್ಪಿತವಾದ ಗರ್ಭಗಳು. ಆದ್ರಿಂದ ಇದನ್ನ ಸ್ಥೂಲವಾಗಿ ನಮ್ಮ ಈ ಕಣ್ಣುಗಳಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವೇ ನಮ್ಮ ಉದ್ಧಾರಕ್ಕಾಗಿ ಆಯ್ಕೆ ಮಾಡಿಕೊಂಡು ಈ 4 ಗರ್ಭಗಳ ಪ್ರವೇಶವನ್ನ ನಾವೇ ಮಾಡಬೇಕು. ಸೂಕ್ತ ಸಮಯದಲ್ಲಿ ಹೇಗೆ ತಾಯಿಯ ಗರ್ಭದಿಂದ ಜನ್ಮ ಅಂತ ಹೇಳಿ ನಾವು ಹೊರಬರ್ತೀವೋ ಅದೇ ಪ್ರಕಾರದಲ್ಲಿ ಶಾಸ್ತ್ರ ತಿಳಿಸ್ತಾ ಇರುವಂತಹ ಈ 4 ಗರ್ಭಗಳ ಪ್ರವೇಶವನ್ನ ಕ್ರಮವಾಗಿ ಒಂದಾದರ ನಂತರ ಮತ್ತೊಂದರಲ್ಲಿದ್ದು ಅಲ್ಲಿ ಸಿಗುವ ಎಲ್ಲಾ ಶಿಕ್ಷಣವನ್ನ, ಅನುಭವವನ್ನ ಮತ್ತು ಬೆಳವಣಿಗೆಯನ್ನ ಸದುಪಯೋಗ ಪಡಿಸಿಕೊಂಡು ಮತ್ತೊಂದು ಗರ್ಭವನ್ನ ಪ್ರವೇಶಿಸಿ ಒಂದಾದ ನಂತರ ಹೀಗೆ ಈ 4 ಗರ್ಭಗಳಿಂದ ಶಿಕ್ಷಣವನ್ನ, ಅನುಭವವನ್ನ, ಜ್ಞಾನವನ್ನ ಪಡ್ಕೋಬೇಕು ಅಂತ ತಿಳಿಸ್ತಾ ಇದೆ. ಇಷ್ಟೆಲ್ಲಾ ವಿವರಗಳನ್ನ, ವಿಚಾರಗಳನ್ನ ಈಗ ಪ್ರಸ್ತಾಪ ಮಾಡ್ತಾ ಇರುವಂತಹ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಒಂದು ವೇಳೆ ಗರ್ಭದಲ್ಲಿದ್ದ ಮಗು 9 ಮಾಸಗಳು ತುಂಬಿದ ನಂತರ ಹೊರಬರದೆ ಹೋದ್ರೆ ಹೇಗೆ ಬಲವಂತವಾಗಿ ಕತ್ತರಿ ಪ್ರಯೋಗದಿಂದ ಈ ಹೆರಿಗೆಯನ್ನದನ್ನ ಮಾಡಿಸ್ತಾರೋ ಆ ರೀತಿಯಲ್ಲಿ ನಮ್ಮ ಜನ್ಮವಾದ ನಂತರ ನಾವು ಈ ಶಾಸ್ತ್ರವು ತಿಳಿಸ್ತಾ ಇರುವಂತಹ ಈ ಗರ್ಭಗಳ ಆಶ್ರಯದಲ್ಲಿ ಬೆಳೆದೇ ಹೋದ್ರೆ ಏನಾಗತ್ತೆ ಅನ್ನುವಂತಹದನ್ನ ಇಲ್ಲಿ ಪ್ರಹ್ಲಾದ ಈ ಅಸುರ ಬಾಲಕರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಪ್ರಹ್ಲಾದನ ಈ ಉಪದೇಶವನ್ನ ಕೇಳುವ ಮೊದಲು ನಮಗೆ ನಮ್ಮ ಪರಿಸ್ಥಿತಿ ಮತ್ತು ಕರ್ತವ್ಯಗಳ ಪರಿಚಯ ಆಗಬೇಕಾಗಿತ್ತು. ಆದ್ರಿಂದ ಈ ಪೂರ್ವ ಪೀಠಿಕೆಯ ಅವಶ್ಯಕತೆಯನ್ನ ತಿಳಿದು ವಿಚಾರ ಮಾಡಬೇಕಾಗಿ ಬಂತು. ಹಾಗೂ ಶಾಸ್ತ್ರ ತಿಳಿಸ್ತಾ ಇರುವಂತಹ ಈ ಆಶ್ರಮಗಳ ಸಹವಾಸ ಅಂತಂದ್ರೆ ಬ್ರಹ್ಮಚರ್ಯ ಆಶ್ರಮದಿಂದ ಪ್ರಾರಂಭವಾಗಿ ಹಂತ ಹಂತವಾಗಿ ಸನ್ಯಾಶ್ರಮದವರೆಗಿನ ಅನುಭವವನ್ನು ಇದು ಹೇಗಿರುತ್ತೆ ಅನ್ನುವಂತಹದನ್ನ ತಿಳಿಸತ್ತೆ. ಈ ಬ್ರಹ್ಮಚರ್ಯ ಆಶ್ರಮ ಅಂತಂದ್ರೆ ಒಂದು ಮಗು ಶಿಕ್ಷಣಕ್ಕಾಗಿ, ಜ್ಞಾನಕ್ಕಾಗಿ ಗುರುಕುಲಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ಗುರುಕುಲದಲ್ಲಿ ಗುರುಗಳಿಂದ ಜೀವನದ ಅತಿ ಮುಖ್ಯ ಅನ್ನುವಂತಹ ಕೆಲವು ಮೂಲ ತತ್ವಗಳನ್ನ ಕಲಿಬೇಕಾಗತ್ತೆ. ಇದನ್ನ ಫಂಡಮೆಂಟಲ್ಸ್ ಆಫ್ ಲೈಫ್ ಅಂತ ಹೇಳ್ತಾರೆ. ಮೂಲ ತತ್ವಗಳು ಅಂತಂದ್ರೆ ನಾನು ಅಂತಂದ್ರೆ ಯಾರು, ಈ ಜಗತ್ತು ಅಂತಂದ್ರೆ ಏನು, ಮತ್ತು ದೇವರು ಅಂತಂದ್ರೆ ಯಾರು, ಅರ್ಥಾತ್ ಜೀವ, ಜಗತ್ತು ಮತ್ತು ಈಶ್ವರ ಇದರ ಬಗ್ಗೆ ವಿಚಾರವನ್ನ ಮಾಡುವ ಹಂತಕ್ಕೆ
ಬ್ರಹ್ಮಚರ್ಯ ಆಶ್ರಮದಲ್ಲಿ ಅಲ್ಲಿ ಶಿಕ್ಷಣ ದೊರಕತ್ತೆ. ಗುರುಕುಲದಲ್ಲಿ, ಆಶ್ರಮದಲ್ಲಿ ನುರಿತ ಗುರುಗಳಿಂದ ಯಾವ ಅಂಜಿಕೆ ಭಯವಿಲ್ಲದೆ ಒಂದು ಮಗು ಸಾಮಾನ್ಯವಾಗಿ ಉಪನಯನವನ್ನ ಮುಗಿಸಿಕೊಂಡು ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳಿ ಗುರುಕುಲಕ್ಕೆ ಸೇರಿ ಅಲ್ಲಿ ಸುಮಾರು 12ರಿಂದ 16 ವರ್ಷಗಳವರೆಗೆ ವಿದ್ಯಾಭ್ಯಾಸವನ್ನ ಕಲಿತು ಅಲ್ಲಿ ಒಬ್ಬ ಸದೃಢ ಯುವಕನಾಗಿ ಬೆಳೀತಾನೆ. ಆದರೆ ಈ ಗುರುಕುಲ ಅಥವಾ ಬ್ರಹ್ಮಚರ್ಯ ಆಶ್ರಮವನ್ನ ಯಾವ ದೃಷ್ಟಿಯಿಂದ ಇದು ಗರ್ಭ ಅಂತ ಶಾಸ್ತ್ರ ಹೇಳ್ತಾ ಇದೆ ಅಂತಂದ್ರೆ, ತಾಯಿಯ ಗರ್ಭವು ಮಗುವಿಗೆ ಹೇಗೆ ಎಲ್ಲಾ ಪೋಷಣೆಗಳನ್ನ ಒದಗಿಸಿ ಸುರಕ್ಷಿತವಾಗಿ ಅಲ್ಲಿ ಬೆಳೆಯುವಂತೆ ಮಾಡುತ್ತೆಯೋ ಅದರಂತೆಯೇ ಇಲ್ಲಿ ಗುರುಕುಲದಲ್ಲಿ, ಬ್ರಹ್ಮಚರ್ಯ ಆಶ್ರಮದಲ್ಲಿ ಕೂಡ ಒಂದು ಭದ್ರವಾದ ಸುಶಿಕ್ಷಿತವಾದ ವ್ಯವಸ್ಥೆಯ ಅಡಿಯಲ್ಲಿ ಗುರುಗಳ ಅಕ್ಕರೆ, ಆಶೀರ್ವಾದ, ರಕ್ಷಣೆಯಲ್ಲಿ ತನ್ನ ಬಾಲ್ಯಾವಸ್ಥೆಯನ್ನ ಕಳೆದುಕೊಂಡು ಒಬ್ಬ ವಿದ್ಯಾವಂತ ಯುವಕನಾಗಿ ಸಮಾಜಕ್ಕೆ ಬೇಕಾಗುವಂತೆ ಬೆಳೆದು ಬರ್ತಾನೆ. ಗುರುಕುಲದಲ್ಲಿದ್ದಾಗ ಜಗತ್ತಿನ ಅಂದ್ರೆ ಹೊರಗಡೆಯ ಯಾವ ಆಕರ್ಷಣೆಗಳಿಗೂ ಸಿಲುಕದಂತೆ ಅವನನ್ನ ಅಲ್ಲಿ ಜೋಪಾನವಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಅವನ ಬೆಳವಣಿಗೆ ಆಗತ್ತೆ. ಆಶ್ರಮದಲ್ಲಿ ಅನೇಕ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಪಡ್ಕೋತಾನೆ. ಅನೇಕ ವರ್ಷಗಳ ಕಾಲ ತಂದೆ ತಾಯಿಯರಿಂದ ದೂರವಿದ್ದು ಇವುಗಳೆಲ್ಲದರ ಅಭ್ಯಾಸವನ್ನ ಅವನಲ್ಲಿ ಮಾಡ್ತಾನೆ. ಈ ಕಾರಣವನ್ನ ಉಪಯೋಗಿಸಿಕೊಂಡು ಅಲ್ಲಿ ಬೆಳೆಯುವಂತಹ ಶಿಕ್ಷಣವನ್ನ ತನ್ನ ಮನೆಯಲ್ಲಿ ತನ್ನ ತಂದೆ ತಾಯಿಗಳಿಂದ ಅವನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದನ್ನ ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳ್ತಾರೆ. ಆದರೆ ಈ ಆಶ್ರಮದಲ್ಲೂ ಕೂಡ ಒಂದು ಸಮಯ ಅನ್ನುವಂತಹದ್ದು ಬರುತ್ತೆ. ಆ ಸಮಯದಲ್ಲಿ ಅವನು ಗುರುಕುಲವನ್ನ ಬಿಟ್ಟು ಹೊರಬರಲೇಬೇಕಾಗತ್ತೆ. ಕಾರಣ, ಜೀವನ ಅಥವಾ ಬದುಕು ಅಂತಂದ್ರೆ ಅದು ಕೇವಲ ಕಲಿಯುವಿಕೆ ಮಾತ್ರವಲ್ಲ. ಬದುಕು ಅಂತಂದ್ರೆ ಅದು ಜೀವನದಲ್ಲಿ ಅನೇಕ ಅನುಭವಗಳ ಪಾಠವನ್ನ ಕಲಿಸುತ್ತೆ. ಈ ಅನುಭವಕ್ಕಾಗಿ ಸಿದ್ಧವಾಗಿರಬೇಕು. ಜೀವನ ಕಲಿಸುವ ಪಾಠಕ್ಕೆ ತನ್ನನ್ನು ತಾನೇ ಒಡ್ಡಿಕೊಳ್ಳಬೇಕಾಗತ್ತೆ. He should expose himself to the life and that teaches a lot to him. ಆದ್ದರಿಂದ ಬ್ರಹ್ಮಚರ್ಯ ಆಶ್ರಮದ ನಂತರ ಅವನು ಗೃಹಸ್ಥಾಶ್ರಮಕ್ಕೆ ಬರಬೇಕಾಗತ್ತೆ. ಈ ಗೃಹಸ್ಥಾಶ್ರಮದಲ್ಲಿ ಅವನಿಗೆ ನಿಜವಾಗಿ ಬದುಕು ಅಂತಂದ್ರೆ ಏನು ಅನ್ನೋದನ್ನ ಹಂತ ಹಂತವಾಗಿ ಈ ಗೃಹಸ್ಥಾಶ್ರಮ ಅನ್ನುವಂತಹದ್ದು ತಿಳಿಸ್ಕೊಡ್ತಾ ಹೋಗುತ್ತೆ. ಈ ಗೃಹಸ್ಥಾಶ್ರಮದಲ್ಲಿ ಸುಖ, ದುಃಖ, ನೋವು, ನಲಿವು ಹೀಗೆ ಅನೇಕ ಮುಖಗಳ ಪರಿಚಯವಾಗತ್ತೆ. ಗೃಹಸ್ಥಾಶ್ರಮವು ಅವನಿಗೆ ಈ ಅನುಭವದ ಜೊತೆಗೆ ಸಂಸಾರದ ಸುಖವನ್ನ ಕೂಡ ಪರಿಚಯ ಮಾಡಿಸುತ್ತೆ. ಇದಕ್ಕೆ ಮುಂಚಿತವಾಗಿಯೇ ಅವನಿಗೆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಈ ಸಂಸಾರದ ಸುಖ ಅನ್ನೋದು ಹೇಗಿರುತ್ತೆ ಅನ್ನುವುದರ ಬಗ್ಗೆ ತಿಳುವಳಿಕೆಯನ್ನ ಗುರುಗಳು ಕೊಟ್ಟಿರ್ತಾರೆ. ಸಂಸಾರದ ಸುಖಗಳು ಶಾಶ್ವತವಲ್ಲ. ಅದು ಸುಖ ಎಂಬ ಒಂದು ಮುಖದ ಪರಿಚಯ ಮಾತ್ರವೇ ಆಗಿರುತ್ತೆ. ಅದರ ಜೊತೆಯಲ್ಲಿಯೇ ಅವನ ಅನೇಕ ಜವಾಬ್ದಾರಿಗಳನ್ನ ಕೂಡ ಅದು ತೋರಿಸಿಕೊಡುತ್ತೆ. ಈ ಬದುಕು ಅನ್ನುವಂತಹದ್ದು ಶಾಶ್ವತವಲ್ಲ. ಸಂಬಂಧಗಳು ಶಾಶ್ವತವಲ್ಲ. ಸಂಪಾದನೆ ಮಾಡಿಟ್ಟ ಧನ ಕನಕಾದಿಗಳು ಶಾಶ್ವತವಲ್ಲ. ಇವೆಲ್ಲವನ್ನ ಬ್ರಹ್ಮಚರ್ಯ ಆಶ್ರಮದಲ್ಲಿ ಪಾಠವೆಂಬಂತೆ ತಿಳಿಸಿದ್ರೂ ಕೂಡ ಇಲ್ಲಿ ಗೃಹಸ್ಥಾಶ್ರಮದಲ್ಲಿ ಅವೆಲ್ಲವೂ ಒಂದೊಂದಾಗಿ ಅದರ ಅನುಭವಗಳನ್ನ
ತೋರಿಸ್ತಾ ಹೋಗುತ್ತೆ. ಇಂತಹ ಅನೇಕ ಅನಿಶ್ಚಿತೆಗಳ ನಡುವೆ ಬದುಕು ನಡೆಸ್ತಾ ಇದ್ರೂ ಕೂಡ ಅವನ ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದು ಪರಮಾತ್ಮನ ಕಡೆಗೆ ತಿರುಗಿರುತ್ತೆ, ಅಲ್ಲಿಯೇ ಇರುತ್ತೆ. ಮನೋಬುದ್ಧಿಯನ್ನ ಸದಾಕಾಲ ಪರಮಾತ್ಮನಲ್ಲಿ ಯಾವ ರೀತಿನಲ್ಲಿ ಇಟ್ಟಿರಬೇಕು ಅನ್ನುವಂತಹ ಶಿಕ್ಷಣವನ್ನ ಅವನು ಬ್ರಹ್ಮಚರ್ಯ ಆಶ್ರಮದಲ್ಲಿಯೇ ಪಡೆದಿರೋದ್ರಿಂದ ಸಂಸಾರದಲ್ಲಿದ್ದರೂ ಅದನ್ನು ಎದುರಿಸುವ ಕಲೆಯನ್ನ ಕಲಿತಿರ್ತಾನೆ. ಗೃಹಸ್ಥಾಶ್ರಮದಲ್ಲಿ ಅವನ ಅನುಭವಕ್ಕೆ ಬರುವಂತಹ ಕಷ್ಟಗಳಾಗಲಿ ಸುಖಗಳಾಗಲಿ ಯಾವುದೂ ಶಾಶ್ವತವಲ್ಲ ಅಂತ ತಿಳ್ಕೊಂಡಿರ್ತಾನೆ. ಒಂದು ವೇಳೆ ಇಲ್ಲಿ ಸಿಗ್ತಾ ಇರುವಂತಹ ಸುಖ ಶಾಶ್ವತವಾಗಿರುತ್ತೆ ಅಂತ ನಂಬಿದ್ರೆ ಮುಂದೆ ಅವನು ಈ ಸುಖಕ್ಕೆ ಗುಲಾಮನಾಗಬೇಕಾಗತ್ತೆ. ಮರೆಯಾದ ಸುಖಕ್ಕಾಗಿ ಹಾತೊರೆದು ಅದನ್ನೇ ನೆನೆದು ದುಃಖವನ್ನೇ ಅವನು ಅನುಭವಿಸಬೇಕಾಗತ್ತೆ. ಹೀಗೆ ಈ ಎಲ್ಲಾ ತಿಳುವಳಿಕೆಗಳನ್ನ ಬ್ರಹ್ಮಚರ್ಯ ಆಶ್ರಮದಲ್ಲಿ ಇದ್ದಾಗ ಶಾಸ್ತ್ರ ತಿಳಿಸಿಕೊಟ್ಟ ಈ ಎಲ್ಲವನ್ನ ಅವನು ಅಲ್ಲಿ ಕಲ್ತಿರೋದ್ರಿಂದ ಸಂಸಾರದಲ್ಲಿ ಬರತಕ್ಕಂತಹ ಕಷ್ಟ ಸುಖಗಳನ್ನ ಎದುರಿಸಿ ಅವುಗಳನ್ನ ಮೀರಿ ಬದುಕುವುದು ಹೇಗೆ ಅಂತ ತಿಳ್ಕೊಂಡಿರೋದ್ರಿಂದ ಜೀವನವನ್ನ ಮುನ್ನಡೆಸುವುದು ಅವನಿಗೆ ಕಷ್ಟಕರವಾಗಿ ಕಂಡುಬರೋದಿಲ್ಲ. ಈ ಗೃಹಸ್ಥಾಶ್ರಮ ಕೂಡ ಅವನ ಬೆಳವಣಿಗೆಯಲ್ಲಿ ಮತ್ತೊಂದು ಗರ್ಭವಾಗಿ ಕಂಡುಬರುತ್ತೆ. ಆದ್ರೆ ಈ ಗೃಹಸ್ಥಾಶ್ರಮವನ್ನ ಕೂಡ ಯಾಕೆ ಗರ್ಭ ಅಂತ ಕರೀತಾರೆ? ಈ ಗೃಹಸ್ಥಾಶ್ರಮಕ್ಕೆ ಬಂದ ನಂತರ ಇಲ್ಲಿ ಅವನಿಗೆ ಅನೇಕ ಅನುಭವಗಳು ಅವನನ್ನ ಮತ್ತಷ್ಟು ಗಟ್ಟಿ ಮಾಡಿ ಬೆಳೆಸತ್ತೆ. ನಿಜವಾದ ಬದುಕು ಹಾಗೂ ಬದುಕಿನಲ್ಲಿ ಬರುವಂತಹ ಸವಾಲುಗಳು ಅವನಿಗೆ ಅನುಭವದ ದಾರಿಯನ್ನ ಒದಗಿಸಿ ಕಷ್ಟವಾಗಲಿ ಸುಖವಾಗಲಿ ಅದು ಶಾಶ್ವತವಲ್ಲ, ಅವೆಲ್ಲವೂ ಕೂಡ ಬಂದು ಹೋಗುವಂತಹದ್ದು. ಈ ಎಲ್ಲ ಅನುಭವಗಳಲ್ಲಿಯೂ ಅವನು ಉತ್ತಮವಾದ ಪಾಠವನ್ನ ಕಲಿತು ಮತ್ತಷ್ಟು ಸದೃಢವಾಗಿ ಅವನು ಬೆಳೀತಾನೆ. ಈ ಗೃಹಸ್ಥಾಶ್ರಮದ ಗರ್ಭವೂ ಕೂಡ ಅವನ ಬೆಳವಣಿಗೆಯಲ್ಲಿ ಮುಖ್ಯವಾದ ಪಾತ್ರವನ್ನ ವಹಿಸಿರುತ್ತೆ. ಈ ಗೃಹಸ್ಥಾಶ್ರಮ ಕೂಡ ಶಾಶ್ವತವಲ್ಲ. ಇಲ್ಲಿಂದಲೂ ಕೂಡ ಅವನು ಹೊರಬರಬೇಕು ಅಂತ ಅವನು ತಿಳ್ಕೊಂಡಿರ್ತಾನೆ. ಒಂದು ವೇಳೆ ಇಲ್ಲಿಂದ ಹೊರಬರದಿದ್ರೆ ನಮ್ಮ ಶಾಸ್ತ್ರ ಅವನು ಹೇಗೆ ಹೊರಬರಬೇಕು ಅನ್ನೋದನ್ನ ತನ್ನ ಪ್ರಯೋಗವನ್ನ ಅವನ ಮೇಲೆ ಉಪಯೋಗಿಸಿ ಅವನನ್ನ ಹೊರಗಡೆ ಎಳೆದು ಹಾಕತ್ತೆ. ಇಲ್ಲಿಂದ ಅವನನ್ನ ಹೊರದಬ್ಬಿ ವಾನಪ್ರಸ್ಥಾಶ್ರಮದ ಗರ್ಭಕ್ಕೆ ತಳ್ಳತ್ತೆ. ಅವನು ಅಲ್ಲಿಗೆ ಕೂಡ ಬರಬೇಕಾಗತ್ತೆ. ಇಲ್ಲಿ ಅವನ ಪಾತ್ರವೇನು? ಬ್ರಹ್ಮಚರ್ಯ ಆಶ್ರಮ ನೋಡಿ ಆಯಿತು, ಗೃಹಸ್ಥಾಶ್ರಮವನ್ನ ಅನುಭವಿಸಿ ಅದನ್ನು ಬಿಟ್ಟಾಯಿತು. ಸಾಕಷ್ಟು ಅನುಭವಗಳು ಆಗಿರೋದ್ರಿಂದ ಪ್ರಾಪಂಚಿಕ ಚಟುವಟಿಕೆಗಳನ್ನ ನಿಲ್ಲಿಸಿ ವರ್ಣಮಯ ಜಗತ್ತನ್ನ ತಿರಸ್ಕರಿಸಿ ತನ್ನ ಹೆಚ್ಚಿನ ಸಮಯವನ್ನ ಆಧ್ಯಾತ್ಮಕ್ಕಾಗಿ ಅವನು ಮೀಸಲಿಡ್ತಾನೆ. ನಿಧಾನವಾಗಿ ಅವನ ದೃಷ್ಟಿ ಜಗತ್ತನ್ನ ಬಿಟ್ಟು ಪರಮಾತ್ಮನ ಕಡೆಗೆ ವಾಲುತ್ತದೆ. ಪ್ರಪಂಚವನ್ನ ಅವನು ಪೂರ್ತಿಯಾಗಿ ಬಿಡಕ್ಕಾಗದೇ ಇದ್ರೂ ಕೂಡ ಅವನ ಹಿಡಿತ ಹೆಚ್ಚಾಗಿ ಪರಮಾತ್ಮ ಮತ್ತು ಆಧ್ಯಾತ್ಮದ ಕಡೆಗೆ ಇರುತ್ತೆ. ಇದರ ಅರ್ಥ ಏನು ಅಂತಂದ್ರೆ, ಅವನು ಪ್ರಪಂಚದಲ್ಲಿದ್ರೂ ಕೂಡ ಅದಕ್ಕೆ ಅಂಟಿಕೊಳ್ಳದಂತೆ ಜೀವನವನ್ನ ಅನುಭವಿಸಬೇಕು ಅಂತ ಅವನು ಒಂದು ನಿರ್ಧಾರಕ್ಕೆ ಬಂದಿರ್ತಾನೆ. ತನ್ನ ಪ್ರಯತ್ನವನ್ನ ಈ ರೀತಿ ಮುಂದುವರಿಸಲು ನಿರ್ಧರಿಸಿದಾಗ
ಲೋಕದ ಕಡೆಗಿನ ದೃಷ್ಟಿ ಆಗೊಮ್ಮೆ ಈಗೊಮ್ಮೆ ಇದ್ದು ಹೆಚ್ಚು ಹೆಚ್ಚಾಗಿ ಆಧ್ಯಾತ್ಮದ ಕಡೆಗೆ ಅವನು ಹೊರಳ್ತಾ ಇರ್ತಾನೆ. ವಾನಪ್ರಸ್ಥ ಆಶ್ರಮದ ಈ ಗರ್ಭದಲ್ಲಿ ಅವನ ಬೆಳವಣಿಗೆ ಇಷ್ಟರ ಮಟ್ಟಿಗೆ ಬೆಳೆದಿರುತ್ತೆ. ಜಗತ್ತನ್ನು ನಿರಾಕರಿಸುವ ಹಂತಕ್ಕೆ ಅವನ ಬೆಳವಣಿಗೆ ಆಗಿರುತ್ತೆ. ಕೊನೆಯದಾಗಿ ಸನ್ಯಾಸಾಶ್ರಮ ಅಂತ ಹೇಳಿ ಈ ಗರ್ಭಕ್ಕೆ ಅವನು ಬರಬೇಕಾಗತ್ತೆ. ಇವೆಲ್ಲವನ್ನ ಒಬ್ಬ ಮನುಷ್ಯ ತನ್ನ ಸಾಧನೆಗಾಗಿ ಮಾಡಬೇಕು. ಎತ್ತರದ ಮೆಟ್ಟಲನ್ನ ಏರಲೇಬೇಕು ಅನ್ನೋದಾದ್ರೆ ಏರುವಂತಹ ಸಂದರ್ಭದಲ್ಲಿ ಕೆಳಗಿನ ಮೆಟ್ಟಲವನ್ನ ಅವನು ಬಿಟ್ಕೊಡ್ಲೇಬೇಕು. ಅದನ್ನು ಉಪಯೋಗಿಸ್ಕೋಬೇಕು. ಉಪಯೋಗಿಸಿಕೊಂಡು ಮತ್ತೆ ಮೇಲೇರುವ ಮೊದಲು ಕೆಳಮಟ್ಟದ ಮೆಟ್ಟಲನ್ನ ಅವನು ಬಿಟ್ಕೊಡ್ಬೇಕಾಗತ್ತೆ. ಬಂಧನದಿಂದ ಬಿಡುಗಡೆ ಅನ್ನೋದನ್ನ ಮುಕ್ತಿ ಅಂತ ಹೇಳ್ತಾರೆ. ಹೀಗೆ ಮುಕ್ತಿ, ಮೋಕ್ಷ ಅಥವಾ ಪರಮಾತ್ಮನನ್ನ ಹೊಂದಬೇಕು ಅಂತಂದಾಗ ಪರಮಾತ್ಮನೇ ಶ್ರೇಷ್ಠ ಅಂತ ತಿಳಿದು ಬಂದಾಗ ಅವನು ಕೆಳ ಹಂತದ ಈ ಎಲ್ಲವನ್ನ ಅವನು ಬಿಟ್ಕೊಡ್ಬೇಕಾಗತ್ತೆ. ಕಾರಣ ಯಾವುದನ್ನ ಮೋಕ್ಷ ಅಥವಾ ಪರಮಾತ್ಮ ಅಂತ ಹೇಳ್ತೀವಿ ಅದು ಆ ಸಾಧಕನಿಗೆ ಸರ್ವಸ್ವವೂ ಆಗಿರುತ್ತೆ. ಅದು ಸರ್ವಸ್ವವೂ ಆಗಿರೋದ್ರಿಂದ ತಾನು ಏನನ್ನೋ ಕಳೆದುಕೊಂಡೆ ಅಂತಾಗ್ಲಿ ಬಿಟ್ಕೊಟ್ಟೆ ಅಂತ ಆಗ್ಲಿ ಆ ಭಾವ ಅವನನ್ನ ಕಾಡೋದಿಲ್ಲ. ಈ ಸನ್ಯಾಸಾಶ್ರಮವೆಂಬ ಗರ್ಭಕ್ಕೆ ಬಂದು ಅಲ್ಲಿ ಅವನು ತೃಪ್ತಿಯನ್ನು ಕಂಡುಕೊಂಡಾಗ ಮತ್ತೆ ಇಲ್ಲಿಂದ ಮುಂದೆ ಬೇರೆ ಯಾವುದಾದ್ರೂ ಗರ್ಭ ಇದೆಯಾ, ಅಲ್ಲಿಗೆ ಏನಾದ್ರು ಹೋಗ್ಬೇಕಾ ಅಂತ ಅವನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿಂದ ಮುಂದೆ ಅವನು ಪರಮಾತ್ಮನನ್ನ ಹೊಂದುವಲ್ಲಿ ಹೆಜ್ಜೆ ಹಾಕೋದ್ರಿಂದ ಅವನು ಮತ್ತೆ ಗಳಿಸ್ಕೋಬೇಕು ಅನ್ನುವಂತಹ ಜ್ಞಾನ ಬೇರೆ ಯಾವುದು ಇರೋದಿಲ್ಲ ಅನ್ನುವಂತಹದ್ದು ಅವನಿಗೆ ತಿಳಿದಿರುತ್ತೆ. ಈ ಎಲ್ಲಾ ವಿಚಾರಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಬಾಲಕ ಪ್ರಹ್ಲಾದ ಮುಂದುವರಿಸುವ ಮುಂದಿನ ಉಪದೇಶವನ್ನ ನಾವೀಗ ಕೇಳಬೇಕಾಗುತ್ತೆ. ಯಾವುದೇ ವ್ಯಕ್ತಿಯಾಗಿರ್ಲಿ, ಜೀವನವಾಗಿರ್ಲಿ, ಅವನು ತಾಯಿಯ ಗರ್ಭದಿಂದ ಹುಟ್ಟು ಅನ್ನೋದನ್ನ ಪಡೆದು ಮುಂದೆ ಸಾಧನೆಯ ಹಾದಿಯಲ್ಲಿ ಶಾಸ್ತ್ರ ತಿಳಿಸಿರುವ ಈ ಗರ್ಭಗಳನ್ನ ಹೋಗಿ ಸೇರಿಕೊಳ್ಳದೆ ಹೋದ್ರೆ ಅವನ ಪರಿಸ್ಥಿತಿ ಹೇಗಿರುತ್ತೆ ಹಾಗೂ ಶಾಸ್ತ್ರವೇ ಅವನನ್ನ ತಿದ್ದುತ್ತದೆ ಅನ್ನೋದನ್ನ ಇಲ್ಲಿ ಬಾಲಕ ಪ್ರಹ್ಲಾದ ಅಸುರ ಬಾಲಕರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಈಗಾಗಲೇ ಹೇಳಿದಂತೆ ಒಬ್ಬ ಮನುಷ್ಯನಿಗೆ 100 ವರ್ಷಗಳ ಆಯಸ್ಸು ಅನ್ನೋದಾದರೆ ಬಾಲ್ಯ ಮತ್ತು ಕೌಮಾರ್ಯ ಅಂತ ಹೇಳಿ 20 ವರ್ಷಗಳು ಹಾಗೂ ಮುಪ್ಪು ಅಂತ ಹೇಳಿ ಕೊನೆಯ 20 ವರ್ಷಗಳು ದೇಹದಲ್ಲಿ ಶಕ್ತಿ ಇರೋದಿಲ್ಲ, ಮುಪ್ಪು ಆವರಿಸಿರುತ್ತೆ, ಅದು ಕೂಡ ಸಾಧನೆಗೆ ಉಪಯೋಗಕ್ಕೆ ಬರೋದಿಲ್ಲ. 100 ವರ್ಷಗಳಲ್ಲಿ 40 ವರ್ಷಗಳು ಈ ರೀತಿಯಲ್ಲಿ ಕಳೆದು ಹೋಗಿರುತ್ತೆ. ಇನ್ನುಳಿದ 60 ವರ್ಷಗಳಲ್ಲಿ ನಿದ್ರೆಗಾಗಿ 30 ವರ್ಷಗಳು ಕಳೆದು ಹೋಗಿರುತ್ತೆ. ಈಗ ಅವನ ಬಳಿ ಉಳಿಯುವುದು ಕೇವಲ 30 ವರ್ಷಗಳು ಮಾತ್ರ. ಈ 30 ವರ್ಷಗಳಲ್ಲಿ ಮನುಷ್ಯ ತನ್ನ ಗಮನವನ್ನ ಎಲ್ಲೆಲ್ಲಿ ಹರಿಸಿಬಿಟ್ಟಿರ್ತಾನೆ, ಅವನ ಗಮನ ಎಲ್ಲೆಲ್ಲಿ ಹೋಗಿರುತ್ತೆ, ಹೇಗೆ ಹೇಗೆ ಅವನು ಸಂಸಾರದಲ್ಲಿ ಸಿಕ್ಕಿ ಬಿದ್ದಿರ್ತಾನೆ, ಸತ್ಸಂಗಕ್ಕಾಗಿ ಅವನಿಗೆ ಸಮಯ ಅನ್ನುವಂತಹದ್ದು ಸಿಗತ್ತಾ? ಸಾಮಾನ್ಯವಾಗಿ ಹೆಚ್ಚಿನ ಮನುಷ್ಯರುಗಳು ಅವರಿಗೆ ಸಿಗುವ ಈ ಕೊನೆಯ 30 ವರ್ಷಗಳನ್ನ ಹೇಗೆ ಕಳೆದು ಬಿಡ್ತಾರೆ ಎನ್ನುವಂತಹದ್ದನ್ನ ಪ್ರಹ್ಲಾದ ಜ್ಞಾನಭರಿತವಾಗಿ ಅಸುರ ಬಾಲಕರಿಗೆ ಉಪದೇಶ ಮಾಡ್ತಾನೆ. ಅವನು ಏನು ಉಪದೇಶ ಮಾಡ್ತಾನೆ, ಏನೆಲ್ಲ ವಿಚಾರಗಳನ್ನ ತಿಳಿಸ್ತಾನೆ, ಈ ಎಲ್ಲವನ್ನ ಮುಂದಿನ ಅವಕಾಶದಲ್ಲಿ ಮುಂದುವರಿಸೋಣ.
ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.